ದರ್ಶನ್ ಅವರು ಒಳಗಡೆ ಹೋದಾಗ ಪುಣ್ಯಾತ್ಮ ಏನೂ ಮಾತಾಡಿರ್ಲಿಲ್ಲ. ಈಗ ಅವ್ರಿಗೆ ಬೇಲ್ ಸಿಗ್ತದೆ ಅಂದ್ರೆ ಎಲ್ರಿ ಬನ್ರಿ ನೀವು ಬನ್ರಿ ನೀವು ಬನ್ರಿ ನೀವು ಬನ್ರಿ ಶಾಮಿಯಾನ ಹಾಕ್ಸಿ. ಯಾಕಪ್ಪ ಅವನು ಇವನು ಅಂತ ಮಾತಾಡ್ಸೋದು? ಹೂ ಆರ್ ಯು? ಮುಂಚಿನ ತರ ಜನರೇಷನ್ ಇವತ್ತಿಲ್ಲ. ಅಲ್ಲೇ ಖರ್ಚು ಕೊಡ್ತಾರೆ, ತಲೆನೇ ಕೆಡಿಸ್ಕೋಬೇಡಿ. ಆಡ್ಕೊಂಡ್ ನಗವ್ರ ಮುಂದೆ ಮುಗ್ಗರ್ಸಿ ಬಿದ್ದಂಗೆ ಹಿರಿಯರಾಗಿ ಅವ್ರ ಬುದ್ಧಿ ಅವ್ರ ಕೈಯಲ್ಲಿಟ್ರೆ ಗೆಲ್ತಾರೆ. ಶೋನಲ್ಲ, ಚಾನ್ಸ್ ಇಲ್ಲ. ಬಿಗ್ ಬಾಸ್ ಸ್ಕ್ರಿಪ್ಟೆಡ್ ಅಂತ ಏನ್ರಿ ನೀವು ಅಲ್ಲಿರೋರೆಲ್ಲ ಏನು ಮಹಾನ್ ಡಾಕ್ಟರ್ ಅನ್ಕೊಂಡಿದ್ದೀರಾ? ಡಾಕ್ಟರ್ ರಾಜ್ಕುಮಾರ್ ಅವ್ರನ್ನ, ವಿಷ್ಣುವರ್ಧನ್ ಅವ್ರನ್ನೆಲ್ಲ ಮೀಲ್ಸ ಟೇಕ್ ಆರ್ಟಿಸ್ಟ್ಗಳು ಅನ್ಕೊಂಡಿದ್ದೀರಾ? ಏನ್ ಅನ್ಕೊಂಡಿದ್ರೆ ಸ್ಕ್ರಿಪ್ಟ್ ಆದ್ರೆ ಹಂಗೆ ಓದಕ್ ಆಗ್ಬೇಕಲ್ಲ. ವೆಲ್ ಎಡಿಟೆಡ್. ಮ್ಯಾನ್ ವಿಮೆನ್ ಏನೋ ಗಲಾಟೆ ಆಯ್ತು ಅಂತ ಕೇಳಿದೆ ನಿನ್ನೆ. ಅಲ್ಲೇನಾದ್ರೂ ಹಂಗೇನಾದ್ರೂ ಆಯ್ತು ಅಂದ್ರೆ ಬಿಗ್ ಬಾಸ್ ಆಗಿರ್ಲಿ, ಸುದೀಪ್ ಅವರಿರ್ಲಿ, ಯಾರು ಬರಕ್ ಮುಂಚೆ ಮನೆ ಒಳಗಡೆ ನುಗ್ಗಿ ಹೊಡೆದು ಬಾರಿಸ್ಬಿಟ್ಟಿರ್ತಾರೆ. ಬಚ್ಚಿಟ್ಕೊಳಕ್ ಒಂದ್ ಪರ್ದೆ ಇಲ್ಲ ರೀ. ಎಲ್ ಮಾಡ್ತೀರಾ ನೀವು ಲವ್ ಅಫೇರು? ಬಿಗ್ ಬಾಸ್ ಸೀಸನ್ 11 ಒಂದು ವಾರ ಪೂರೈಸಿ ಈಗಾಗಲೇ 2ನೇ ವಾರಕ್ಕೆ ದಾಪುಗಾಲಿಟ್ಟಿದೆ. ಪ್ರತಿ ಬಾರಿ ಕೂಡ ಬಿಗ್ ಬಾಸ್ ಸ್ಟಾರ್ಟ್ ಆದಾಗ ಅದರದ್ದೇ ಆದಂತಹ ಒಂದು ಹೆಸರು ಮಾಡುತ್ತೆ ಅಥವಾ ಸೌಂಡ್ ಮಾಡುತ್ತೆ. ಅದರ ಜನಪ್ರಿಯತೆ ಅಷ್ಟಿದೆ. ಈ ಬಾರಿ ಕೂಡ 11ನೇ ಸೀಸನ್ ಆಗಿರೋದ್ರಿಂದ ಅದ್ಭುತವಾಗಿ ಸಾಗಿ ಬರ್ತಾ ಇದೆ. ಬಿಗ್ ಬಾಸ್ ಸೀಸನ್ 3ರಲ್ಲಿ ನಿಮ್ಗೆ ಈಗಾಗಲೇ ಸ್ವಲ್ಪ ಮರ್ತಿರ್ಬೋದು ಅವರು, ಆದರೂ ಕೂಡ ಬಿಗ್ ಬಾಸ್ ಸೀಸನ್ 3ರಲ್ಲಿ ಏನು ಕಂಟೆಸ್ಟೆಂಟ್ ಆಗಿ ಒಳ ಹೋದಂಥವ್ರು ಕೇವಲ ಕಂಟೆಸ್ಟೆಂಟ್ ಮಾತ್ರ ಅಲ್ಲ, ಅವರು ಆಗಲೇ ಏನು ರಂಗಭೂಮಿ ಇರ್ಬೋದು ಅಥವಾ ಕಿರುತೆರೆ ಇರ್ಬೋದು ಅಥವಾ ಸಿನಿಮಾ ಕ್ಷೇತ್ರದಲ್ಲಿ ಸಾಕಷ್ಟು ಹೆಸರನ್ನು ಮಾಡಿದಂತಹ ಸುಷ್ಮಾ ವೀರ್ ಅವರು ನನ್ನ ಜೊತೆ ಇದ್ದಾರೆ. ಬಿಗ್ ಬಾಸ್ ಸೀಸನ್ 3ಯ ಕಂಟೆಸ್ಟೆಂಟ್. ಅವರನ್ನು ಮಾತಾಡಿಸ್ತಾ ಹೋಗ್ತೀನಿ. ಅವರ ಬಿಗ್ ಬಾಸ್ ಅನುಭವ ಹೇಗಿತ್ತು ಕೇಳ್ತಾ ಹೋಗೋಣ. ಮ್ಯಾಮ್ ನಮಸ್ತೆ, ಹೇಗಿದ್ದೀರಾ? ದೇವ್ರು ಇಟ್ಟಂಗಿಟ್ಟಿದ್ದೀನಿ, ಬಿಗ್ ಬಾಸ್ ಕೊಟ್ಟಂಗೆ ದಡ್ಡಕ್ಕಾಗಿದ್ದೀನಿ ಅಷ್ಟೇ. ಯಾಕೆ ಹೀಗೆ ಹೇಳ್ಬಿಟ್ರಿ ಬಿಗ್ ಬಾಸ್ ಕೊಟ್ಟಂಗೆ ಅಂತ? ಹಾಂ, ಅದಾದಮೇಲೆ ಹೊರಗಡೆ ಬಂದಮೇಲೆ ಅವರು ಸ್ಟಾಪ್ ಮಾಡಿದ ಮೆಡಿಕೇಶನಿಂದ ಐ ಹ್ಯಾಡ್ ಟು ಗೋ ಥ್ರೂ another 3 to 6 surgeries and the steroids has made me fat. ಓಕೆ ಅಂತ ನೋಡಿ. ಸೊ ಮ್ಯಾಮ್, ಬಿಫೋರ್ ಗೋಯಿಂಗ್ ಟು ಬಿಗ್ ಬಾಸ್ ಹೋಗೋಕ್ಕಿಂತ ಮುಂಚೆನೇ 23-26 ಸರ್ಜರಿ ಆಗಿರುತ್ತೆ ಅಂತ ಮುಂಚೆ ಕೇಳ್ಪಟ್ಟಿದ್ದೆ ನಾನು. ಸೊ ಈ ಹೇಳ್ತೀನಿ, ವೇದಿಕೆ ಮೇಲೂ ಹೇಳಿದ್ದೆ. ಎಸ್ ಮ್ಯಾಮ್. ಬಟ್ ಐ ಮೇಡ್ ಆಫ್ ಅ ಡಿಫ್ರೆಂಟ್ ಕೈಂಡ್. ಅಂದರೆ ಇಟ್ ಇಸ್ ಐ ಆಮ್ ಅ ಲಿಟಲ್ ಡಿಫ್ರೆಂಟ್. ಅಂದರೆ ಆಕ್ಸಿಡೆಂಟ್ಗಳಾಗಿದ್ವು. ಅಂದರೆ ಆಕ್ಸಿಡೆಂಟ್ ಅಂದರೆ ಕಾರ್ ಆಕ್ಸಿಡೆಂಟ್, ಬೈಕ್ ಆಕ್ಸಿಡೆಂಟ್ಸ್ ಅಂತಲ್ಲ. ದೇ ವರ್ ಲಾಟ್ ಆಫ್ ರಾಕ್ ಕ್ಲೈಂಬಿಂಗ್, ದಿಸ್ ಥಿಂಗ್ಸ್ ದಟ್ ಐ ಯೂಸ್ ಟು ಡೂ. ಕೆಲವು ಸತಿ ಯಾರನ್ನೂ ಬಚಾವ್ ಮಾಡೋಕ್ಕೆ ಹೋಗಿ ಬಿದ್ದು ರಿಬ್ಸ್ ಮುರ್ಕೊಂಡಿದ್ದೀನಿ, ಯಾವುದೋ ಒಂದು ಸ್ಟಂಟಲ್ಲಿ ದಬಾಕೊಂಡು. ಸೊ ಆ ಥರದಲ್ಲಿ ಐ ಹ್ಯಾವ್ ಹ್ಯಾಡ್ ಅಬೌಟ್ 26 ಸರ್ಜರೀಸ್ ಬಿಫೋರ್ ಐ ವೆಂಟ್ ಟು ಬಿಗ್ ಬಾಸ್. ಎಸ್ ಮ್ಯಾಮ್. ಆಫ್ಟರ್ ಐ ಕೇಮ್ ಬ್ಯಾಕ್ ಫ್ರಮ್ ದೇರ್ ಐ ಹ್ಯಾವ್ ಗಾನ್ ಥ್ರೂ another 6 ಸರ್ಜರೀಸ್. ಎಸ್ ಮ್ಯಾಮ್. ಕ್ವೆಶನ್ ಇರೋದು, ಅಷ್ಟು ಸರ್ಜರಿ ಆಗಿರುತ್ತೆ, ಒಳಗೆ ಹೋಗ್ತೀರಾ ಬಿಗ್ ಬಾಸ್ ಒಳಗೆ. ಕ್ವೆಶನ್ ಇರೋವಂಥದ್ದು, ಬಿಗ್ ಬಾಸ್ ಮನೆಯಲ್ಲಿ ಮೆಡಿಕಲ್ ಫೆಸಿಲಿಟೀಸ್ ಹೇಗಿರುತ್ತೆ ಅಂತ. ಆವಾಗ ಹೇಗಿತ್ತು ನೀವು ಹೋದಾಗ? ನಾವು ಹೋದಾಗ ಮೆಡಿಕಲ್ ಫೆಸಿಲಿಟೀಸ್ ಇರಲಿಲ್ಲ ಅಂತಲ್ಲ, ಬಟ್ ದ ಪ್ರಾಬ್ಲಮ್ ಇಸ್ ಯು ಡಿಂಟ್ ಹ್ಯಾವ್ ಮೇಜರ್ ಸೀರಿಯಸ್ ಡಾಕ್ಟರ್ಸ್ ಆ ಟೈಮಲ್ಲಿ. ಯು ಹ್ಯಾಡ್ ಇಂಟರ್ನ್ಸ್ ಹೂ ವುಡ್ ಕಮ್ ಆ್ಯಂಡ್ ಚೆಕ್ ಯು ಅಪ್. ಬಟ್ ಐ ಹ್ಯಾವ್ ಅ ಲಿಟಲ್ ಸ್ಪೆಷಲ್ ಕಂಡೀಷನ್ಸ್. ಸೊ ನಾನು ಅವ್ರಿಗೆ ಎಕ್ಸಾಂಪಲ್, ಇವಾಗ ಮೊನ್ನೆ ನಾನು ಹೋದಾಗ ಐ ಹ್ಯಾಡ್ ಟು ಇಕೋಸ್ಪ್ರಿನ್ ನಿಲ್ಸಿದ್ರಿಂದ ಐ ಹ್ಯಾಡ್ ಅ ಕ್ಲಾಟ್ ಇನ್ ಮೈ ಲೆಫ್ಟ್ ಆರ್ಟ್ರಿ. ಸೊ ಅದನ್ನ ಕ್ಲಾಟ್ನ ಡೈಲ್ಯೂಟ್ ಮಾಡೋಕ್ಕೆ ಸಿನ್ಸ್ 5-6 years ದೇ ಆರ್ ಟ್ರೈಯಿಂಗ್. ಹರಸಾಹಸ, ಅದು ನಿಧಾನಕ್ಕೆ ಪಂಪ್ ಔಟ್ ಆಗಬೇಕು. ಇಟ್ ವಿಲ್ ನಾಟ್ ಜಸ್ಟ್ ಗೋ ಇನ್ ಅ ಡೇ. ಸೊ ಸಲೈನ್ ಕೊಡಬೇಕು ಅಥವಾ ಇಂಟ್ರಾವೇನಸ್ ಕೊಡಬೇಕು ಅಂದರೆ ದೇ ಪೋಕ್ ಮಿ ಅರೌಂಡ್ 12-15 ಜಾಗದಲ್ಲಿ, 15 ಜಾಗದಲ್ಲಿ. ಇಟ್ಸ್ ನಾಟ್ ಈಸಿ. ಡೀಪ್ ವೇನ್ ಅಲ್ಲ, ಇಟ್ ಈಸ್ ಬಿಯಾಂಡ್ ದಟ್. ಸೊ ಎವ್ರಿ ಟೈಮ್ ದರ್ ಇಸ್ ಅ ಇಶ್ಯೂ, ದೇ ಹ್ಯಾವ್ ಟು ಗಿವ್ ಮಿ ಅ ಸೆಂಟ್ರಲ್ ಐವಿನೇ ಕೊಡಬೇಕು ಅವರು. ಅಷ್ಟು ಪ್ರಾಬ್ಲಮ್ಸ್ ಇದೆ. ಸೊ ನಾನು ಜನರಲ್ ಆಗಿ ಆ ಡಾಕ್ಟ್ರಿಗೆ ಇಲ್ಲ ರೀ ಅದು ಸಿಗೋದಿಲ್ಲ, ಇದಲ್ಲ, ಯು ಕ್ಯಾನ್ ಸ್ಟಾಪ್ ದಟ್ ಟ್ಯಾಬ್ಲೆಟ್ ಅಂದರೆ ಹಿ ವುಡ್ ಥಿಂಕ್ ದಟ್ ಐ ಆಮ್ ಜಸ್ಟ್ ಟ್ರೈಂಗ್ ಟು ಬಿ ಅನದರ್ ವ್ಯಾಕೋ. ಸೀರಿಯಸ್ ಆಗಿ ತೊಗೋತಾ ಇರಲಿಲ್ಲ ಅಂದರೆ ಅವ್ರಿಗೆ ಏನು ಅನ್ಸಿರೋದು, ಇವಾಗ ನಿಮ್ಮ ಜಗದೀಶ್, ಹುಚ್ಚ ವೆಂಕಟ್ ಅವರೆಲ್ಲ ಇದ್ದಾರಲ್ಲ, ಆ ಥರದ್ದು ಇನ್ನೊಂದು ಯಾವುದೋ ಕ್ಯಾರೆಕ್ಟರ್ ಇದು ನಮಗೆ ಡಾಕ್ಟ್ರ್ ಹೇಳ್ಕೊಡ್ತಾ ಇದೆ ಅಂತ ಅಂದ್ಕೊಳ್ಳೋರೇ ಹೊರತು they wouldn't understand, oh, ನಿಜವಾಗ್ಲೂ ಸೀರಿಯಸ್ ಇಶ್ಯೂ ಇರಬಹುದು ಅಂತ. ಬಿಕಾಸ್ ಫಾರ್ ದೆಮ್ ಇಟ್ ವಾಸ್ ಟು ಕಾಂಟ್ರಡಿಕ್ಷನ್. ಇಷ್ಟೊಂದು ಪ್ರಾಬ್ಲಮ್ ಇದ್ದರೆ ಇಷ್ಟೊಂದು ಆ್ಯಕ್ಟಿವ್ ಆಗಿರ್ತಾರೆ ಅಂತ. ಯು ಕಾಂಟ್ ಹೆಲ್ಪ್ ಇಟ್, ಐ ಆಮ್ ಲೈಕ್ ದಿಸ್. ಸೊ ಈವನ್ ಆಫ್ಟರ್ another 6 ಸರ್ಜರೀಸ್ ಊದ್ಕೊಂಡಿದ್ದೀನಿ ಹೊರತು ಎಲ್ಲೂ ಮೂಲೆ ಗುಂಪಾಗಿಲ್ಲ, ಎಲ್ಲೂ ಕೂತಿಲ್ಲ. ಐ ಸ್ಟಿಲ್ ರನ್ ಅರೌಂಡ್, ಐ ಸ್ಟಿಲ್ ವಾಕ್ ಅರೌಂಡ್. ಏನಾದರೂ ಬೈಕ್ ಓಡಿಸೋದು ಬಿಟ್ಟಿದ್ದೀನಿ, ಕಾರ್ ಓಡಿಸೋದು ಬಿಟ್ಟಿದ್ದೀನಿ ಅಷ್ಟೇ ಬಿಡ್ತು ಅಂದರೆ ಎವ್ರಿಥಿಂಗ್ ಎಲ್ಸ್ ಇಸ್ ದ ಸೇಮ್. So there are certain people who are very active. So ನಮ್ಮ ಟೈಮಲ್ಲಿ they had doctors but they were not big time doctors. ಹಾಗಿದ್ರೆ ಎಲ್ಲೊಂದು ಕಡೆ ಬಿಗ್ ಬಾಸ್ ಮನೆಗೆ ಹೋಗಿದ್ದೆ ನಿಮ್ಮ ಹೆಲ್ತ್ ವಿಚಾರದಲ್ಲಿ ಪ್ರಾಬ್ಲಮ್ಗಳಾಗಕ್ಕೆ ಶುರು ಆಯಿತಾ? ಹೆಲ್ತ್ ಇಶ್ಯೂಸ್ ಹೆಚ್ಚಿಗೆ ಆಗಕ್ಕೆ ಕಾರಣ ಆಯ್ತಾ ಅಂತ? ಟ್ರಿಗರ್ ಆಫ್ ಆಗಿದ್ದು ನಿಜ. ಬಿಕಾಸ್ ಬೇರೆ ಕಡೆ ಎಲ್ಲ ಆಗಿದ್ದು ಬೇರೆ ಬೇರೆ ಇನ್ಸಿಡೆಂಟ್ಗಳಲ್ಲಿ ಸರ್ಜರಿ. ಸೊ ಎಕ್ಸಾಂಪಲ್, ಯಾವುದೋ ಒಂದು ಮಗುನ ಬಚಾವ್ ಮಾಡೋಕ್ಕೆ ಹೋಗಿ ರಾಡ್ ಚುಚ್ಕೊಂಡ್ಬಿಟ್ಟಿದ್ದು ನನ್ನ ಕಾಲ್ಗೆ, ವೆನ್ ಐ ಹ್ಯಾಡ್ ಟೇಕನ್ ಅ ಟಾಸಲ್. ಸೊ ಆ ರಾಡ್ ತೆಗೆದು ಅದನ್ನು ಪ್ಲಾಸ್ಟಿಕ್ ಸರ್ಜರಿ ಮಾಡೋ ಅಷ್ಟೊತ್ತಿಗೆ ದಟ್ ಟುಕ್ ಆಲ್ಮೋಸ್ಟ್ ಅಬೌಟ್ 6 ಸರ್ಜರೀಸ್, ಸಾರಿ 8 ಸರ್ಜರೀಸ್. ಹಾಂ, ಬಿಕಾಸ್ ಆ ರಾಡ್ನ ತೆಗೆದು ಒಳಗಡೆ ಇನ್ಫೆಕ್ಟ್ ಆಗಿ ದೆನ್ ದ ಫಿಂಗರ್ ಹ್ಯಾಡ್ ಟು ಬಿ ಕಟ್ ಓಪನ್. ಸೊ ಐ ಆಮ್ ಸಂಬಡಿ ಹೂಸ್ ಪ್ರೋನ್ ಟು
ಹೈ ಫ್ಯಾಕ್ಟರ್ ಅಬ್ನಾರ್ಮಲ್ ರಿಸ್ಕ್ಸ್ ದ್ಯಾನ್ ಅ ಗರ್ಲ್. ಹೆಣ್ಮಕ್ಳಾದ್ರೆ ಇದೊಂಚೂರು ಸಿಲಿಂಡರ್ ಎತ್ಕೊಡ್ರಿ ಅಂತ, ನಾನಾದರೆ ಹನುಮಂತನ ಥರ ಎತ್ಕೊಂಡು ಹೋಗ್ತಾ ಇರ್ತೀನಿ. ಸೊ ದೆರ್ ಇಸ್ ಅ ಸ್ಲೈಟ್ ಅಬ್ನಾರ್ಮಲಿಟಿ ಆಸ್ ಅ ಲೇಡಿ ನನಗೆ. ಅಂದರೆ ಐ ಆಮ್ ನಾಟ್ ದಟ್ ಡೆಲಿಕೇಟ್ ಆಸ್ ಅ ವಿಮೆನ್. Then you are so strong as a lady. There's nothing to be. Women are strong. If they don't realize their potential, it is their problem. ಹೌದು ರೈಟ್. ಅಂದರೆ ಇಫ್ ಯು ಲುಕ್ ಎಟ್ ಇಟ್, ಒಂದು ಗಂಡಸು ಹೊರಗಡೆ ಹೋಗಿ ದುಡ್ಕೊಂಡು ಬರ್ತಾರೆ, ಅದೇ ಒಂದು ಗಂಡನ ಇಡೀ ದಿವಸ ಮನೆ ಕೆಲಸ ಮಾಡಿದರೆ ಚಟ್ಟ. ದಟ್ ಮೀನ್ಸ್ ಇಟ್ ಟೇಕ್ಸ್ ಎಕ್ಸ್ಟ್ರಾ ಸ್ಟ್ರೆಂತ್ ಫಾರ್ ಅ ವಿಮೆನ್ ಟು ಬಿ ಏಬಲ್ ಟು ಡೂ ದಟ್, ನಾಟ್ ಜಸ್ಟ್ ಫಿಸಿಕಲಿ ಬಟ್ ಆಲ್ಸೋ ಮೆಂಟಲಿ. ಮ್ಯಾಮ್, ಇನ್ನು ಬಿಗ್ ಬಾಸ್ ಸ್ಟಾರ್ಟ್ ಆಗ್ತಾ ಇದ್ದಂಗೆ ಅಥವಾ ಬಿಗ್ ಬಾಸ್ ಬಗ್ಗೆ ಏನೋ ಒಂದು ವಿಚಾರ ಬರ್ತಿದ್ದಂಗೆ ಮೊದಲು ಜಾಸ್ತಿ ಮೇಜರಾಗಿ ಕೇಳುವಂಥ ಪ್ರಶ್ನೆ ಬಿಗ್ ಬಾಸ್ ಸ್ಕ್ರಿಪ್ಟೆಡ್ ಅಂತ. ಅದನ್ನು ಪ್ರತಿ ಬಾರಿ ಸ್ಪರ್ಧಿಗಳಿಗೂ ಕೇಳ್ತಿರ್ತಾರೆ. ಸೊ ನಾನು ನಿಮ್ಗೆ ಕೇಳೋದಾದರೆ ನಿಮ್ಮ ಅನುಭವದ ಪ್ರಕಾರ ಬಿಗ್ ಬಾಸ್ ಸೀಸನ್ ಸ್ಕ್ರಿಪ್ಟೆಡ್ ಅಂತ? ಯಾವ ಭಗವಂತನ ಮೇಲೆ ಬೇಕಾದರೂ ಪ್ರಮಾಣ ಮಾಡಿ ಹೇಳ್ತೀನಿ, ಬಿಗ್ ಬಾಸ್ ಇಸ್ ನಾಟ್ ಸ್ಕ್ರಿಪ್ಟೆಡ್, ಬಟ್ ಇಟ್ ಈಸ್ ವೆರಿ ಬ್ಯೂಟಿಫುಲಿ ವೆಲ್ edited. It is edited. It's a talent. You give him that. ಇದು ಅಂದರೆ ಒಂದು ಬೆಳಿಗ್ಗೆ ಯಾವುದೋ ಒಂದು ಇನ್ಸಿಡೆಂಟ್ ಆಗಿರುತ್ತೆ, ಅದಾದಮೇಲೆ ಎಲ್ಲೋ ಮಧ್ಯಾಹ್ನ ಇನ್ನೊಂದೇನೋ ಕಿತ್ಕೊಂಡಿರುತ್ತೆ, ಅದನ್ನು ತಗೊಂಬಂದು ಕರೆಕ್ಟಾಗಿ ಕೂಡಿಸಿ ಜೋಡಿಸ್ತಾರಲ್ಲ, ದಟ್ ಈಸ್ ಹೌ ಇಟ್ ಇಸ್. ಸ್ಕ್ರಿಪ್ಟ್ ಎಲ್ಲ ಏನ್ರಿ ನೀವು ಅಲ್ಲಿರೋರೆಲ್ಲ ಏನು ಮಹಾನ್ ಡಾಕ್ಟರ್ ಅನ್ಕೊಂಡಿದ್ದೀರಾ? ಡಾಕ್ಟರ್ ರಾಜ್ಕುಮಾರ್ ಅವ್ರನ್ನ, ವಿಷ್ಣುವರ್ಧನ್ ಅವ್ರನ್ನೆಲ್ಲ ಮೀಲ್ಸ್ ಟೇಕ್ ಆರ್ಟಿಸ್ಟ್ಗಳು ಅನ್ಕೊಂಡಿದ್ದೀರಾ? ಏನು ಅನ್ಕೊಂಡಿದ್ದೀರಾ? ಸ್ಕ್ರಿಪ್ಟ್ ಆದರೆ ಹಂಗೆ ಓದೋಕ್ಕಾಗಬೇಕಲ್ಲ. ನಾ ಹೇಳೋದು ಒಂದು, see, I may be angry with Big Boss, but you cannot lie. ಅಂದರೆ ಬಿಗ್ ಬಾಸ್ ಮೇಲೆ ಸಿಟ್ಟಿದೆ ಅಂದ್ಬಿಟ್ಟು ಬಾಯಿಗೆ ಬಂದಂಗೆ ಹುಚ್ಚುಚ್ಚಂಗೆ ಹೇಳೋದಲ್ಲ. ಹೆಂಗ್ರಿ ಅದು ಸ್ಕ್ರಿಪ್ಟೆಡ್ ಆಗಕ್ಕೆ ಸಾಧ್ಯ? ನೆಟ್ಟಿಗೆ ನನ್ನ ಮಗಂದು ಇವತ್ತು 4 ಲೈನ್ ನ್ಯಾಪ್ ಇಟ್ಕೊಳ್ಳಲ್ಲ, 20 ಟೇಕ್ ಹೊಡಿತಾರೆ, 10 ಟೇಕ್ ಸ್ಟ್ಯಾಂಡ್ ಹಾಕೊಂಡು ಹೊಡಿತಾರೆ, ಇಡೀ ದಿವಸ ರಟ್ಟೆ ಹೊಡೆದು ಮಾತಾಡೋದ್ರೆ ಆಗುತ್ತಾ? ಅದು ಕುಣಿಯಾಗಿ ಬರದಲ್ಲ ಇದ್ದ ನಂಗೆ ನೆಲ ಸೊಟ್ಟಿಗಿದೆ ಅನ್ನೋದು ಅಷ್ಟೇ. ಅದು ಅಷ್ಟಕ್ಕೂ ವ್ಯಕ್ತಿತ್ವದ ಡ್ಯಾಮೇಜನ್ನು ಮಾಡ್ಕೊಳಕ್ಕೆ ಯಾರು ಇಷ್ಟನೂ ಪಡಲ್ಲ ಅಂತೀರಲ್ವಾ? ವ್ಯಕ್ತಿತ್ವ ಡ್ಯಾಮೇಜು ಕೆಲವರು ನೆಗೆಟಿವ್ ಆಗಿ ಪೋಟ್ರೆ ಆಗ್ತಾರೆ, ಕೆಲವರು ಪಾಸಿಟಿವ್ ಆಗಿ, ಕೆಲವರು ಹೀರೋ ಆಗ್ತಾರೆ, ಕೆಲವರು ವಿಲನ್ ಆಗ್ತಾರೆ. ಅದಕ್ಕೆ ಅದ್ರಲ್ಲಿ ಏನಾಗುತ್ತೆ ಅಂದರೆ ಅದು ಒಬ್ಬೊಬ್ರದ್ದು ಅವರೇ ಹೊರಗೆ ಬರ್ತಾ ಹೋಗುತ್ತೆ. ಇವಾಗ ನೋಡಿ, ನೀವು ನನ್ನನ್ನು ಬಿಗ್ ಬಾಸಲ್ಲಿ ನಿಲ್ಲಿಸಿ, ಹೊರಗಡೆ ನಿಲ್ಲಿಸಿ, ಒಳಗಡೆ ನಿಲ್ಲಿಸಿ, ನನ್ನ ಸ್ವಭಾವ ಇರೋದೇ ಹಾಗೆ, ಏಕ್ ಮಾರ್ ದೋ ತುಕಡ, ಅಲ್ಲೇ ಇಡ್ರೋ ಅಲ್ಲೇ ಬಹುಮಾನ, ಮನೆಗೆಲ್ಲ ತಗೊಂಡೋಗಲ್ಲ, ನನಗೆ ಬ್ಯಾಗೇಜ್ ಎಲ್ಲ ಇಟ್ಕೊಳಕ್ಕೆ ಜಾಗ ಇಲ್ಲ. ಐ ಸೇಡ್ ದೆನ್ ಆ್ಯಂಡ್ ದೇರ್, ಆ್ಯಂಡ್ ಎಲ್ಲರಿಗೂ ಡೈಜೆಸ್ಟ್. ಇವಾಗ ನನಗೆ ಪರಿಚಯ ಆದವರು ಭಾಳ ಚೆನ್ನಾಗಿರ್ತಾರೆ ನನ್ನ ಜೊತೆ. ಸೊ ಇಟ್ಸ್ ಬೇಸಿಕಲಿ ನಾಟ್ ದಟ್ ವಿಮೆನ್ ಆರ್ ಸ್ಟ್ರಾಂಗ್ ಆರ್ ಬ್ಯಾಡ್ ಅವ್ರು ಇದು ಅಂತಲ್ಲ. ಇಟ್ಸ್ ಜಸ್ಟ್ ದ್ಯಾಟ್ ಐ ಆಮ್ ಸಂಬಡಿ ಹೂ ಇಸ್ ಲೈಕ್ ದಿಸ್. ನಮ್ಮ ಮನೇಲಿ ಭಾಳ ಚೆನ್ನಾಗಿ ಬೆಳೆಸಿದ್ದಾರೆ. ಅಂದರೆ ಎಲ್ಲದಕ್ಕೂ ಒಂದು ಗಂಡು ಮೇಲೆ ಡಿಪೆಂಡ್ ಆಗಬಾರ್ದು ಅನ್ನೋದು. ಅದನ್ನು ರಿಸೀವ್ ಮಾಡ್ಕೊಳ್ಳೋರು ಹೇಗೆ ರಿಸೀವ್ ಮಾಡ್ಕೊಳ್ತಾರೆ ಅನ್ನೋದು ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಅಲ್ಲಿರೋರು ಪ್ರತಿಯೊಬ್ಬರೂ ಒಂದೇ ಮೆಂಟ್ಯಾಲಿಟಿ ಅವ್ರು ಇರಲ್ಲ. ಸೊ ನೀವು ಹೇಳ್ದಂಗೆ ವ್ಯಕ್ತಿತ್ವನ ಡ್ಯಾಮೇಜ್ ಮಾಡೋದು ಅಂದರೆ ಅಲ್ಲಿ ಕೆಲವರು ಎಲ್ಲೋ ಒಂದು ಸತಿ ಅದು ತುಂಬ ಮುಂಚೆ ನಡೆಯೋದು. ಯಾವುದೇ ಒಂದು ವಿಷಯ ಆಗಲಿ, ಯಾವುದೇ ಒಂದು ನೀವೊಂದು ಬಿಸ್ನೆಸ್ಸೇ ಶುರು ಮಾಡಿ, ಅದು ಶುರುವಾಗಿ ಸೆಟ್ ಆಗೋಕ್ಕೆ ಟೀದಿಂಗ್ ಪ್ರಾಬ್ಲಮ್ ಅಂತಾರೆ. ಹೋಗಬೇಕು ಒಂದು 4-5 ಸೀಸನ್ಸ್ ಹೋಗಿ ಗರ್ರ ಅಂದು ಒಂದು ಹಿಡಿತ ಸಿಗುತ್ತೆ. ಸೊ ಅದೊಂದು ಹಿಡಿತ ಸಿಗೋ ಟೈಮಿಗೆ ಕೆಲವ್ರಿಗೆ ಏಟ್ ಬೀಳುತ್ತೆ, ಕೆಲವ್ರಿಗೆ ಏಟ್ ಬೀಳಲ್ಲ. ಆ ಟೀದಿಂಗ್ ಟೈಮಲ್ಲಿ ಏಟ್ ಬಿದ್ದಿದ್ದು ನನಗೆ ಅಷ್ಟೇ. ನನಗೆ ಇನ್ನು ಕೆಲವ್ರಿಗೆ ಅಥವಾ ಯಾರಿಗೆ ಆಗಲಿ ಅದು ದಟ್ ಈಸ್ ಪ್ರಿಡಿ ಓಕೆ. ಇಟ್ ವಾಸ್ ಆಮೇಲೆ ಕೆಲವ್ರದ್ದು ಏನಾಗಿರುತ್ತೆ, ಅಲ್ಲಿ ಮಾತಾಡ್ಕೊಂಡಿರ್ತಾರೆ, ಇಲ್ಲ ನಮ್ದು ಇದು. ಸೊ ದೇ ಮೇ ಬಿ ಫಾರ್ ಗಿವನ್ ಫಾರ್ ಸರ್ಟನ್ ಟೈಮ್ಸ್ ಅಷ್ಟೇ. ಬಿಟ್ಟರೆ ಈಗ ನಿಮ್ಮ ವ್ಯಕ್ತಿತ್ವನ ನೀವು ಏನೇ ಮಾಡಿ ಮುಚ್ಚಿಡೋದಕ್ಕೆ ಆಗೋದಿಲ್ಲ. ಯಾಕೆ ಅಂದರೆ ಇಟ್ ಈಸ್ ದ ಕೈಂಡ್ ಆಫ್ ಜಡ್ಜ್ಮೆಂಟ್ಸ್ ಯು ಟೇಕ್. ಈಗ ನಿಮ್ಗೊಂದು ಗಲಾಟೆ ಆಯಿತು ಅಂದರೆ ಸ್ವಾಭಾವಿಕ, ನನಗೂ ಅದಕ್ಕೂ ಸಂಬಂಧ ಇರಲ್ಲ. ಅಲ್ಲಿ ಯಾರಿಗೂ ಏನೋ ಏಟ್ ಬೀಳ್ತಾ ಇದೆ ಅಂದರೆ ಧುಮ್ಕಿರ್ತೀನಿ ಒಳಗಡೆ, ಸುಮ್ಮನೆ ಕೂತ್ಕೊಳ್ಳಲ್ಲ, ಧುಮಕ್ಬಿಟ್ಟು ವಾಯಿ ಅಂತ ಕೇಳಿರ್ತೀನಿ. ಸೊ ಬಟ್ ಅದು ಹೊರಗಡೆ ಇದ್ದಾಗ ಓಕೆ, ಬಟ್ ಒಳಗಡೆ ಅದೇ ಅಟ್ಮಾಸ್ಫಿಯರಲ್ಲಿರೋರಿಗೆ ಫ್ರಸ್ಟ್ರೇಟಿಂಗ್ ಆಗಿ ಅನ್ನಿಸ್ಬೋದು, ಇವ್ರು ಯಾಕೆ ಆಗ್ತಿದ್ದಾರೆ ಅಂತ ಅನ್ನಿಸ್ಬೋದು. ಇಟ್ ಕುಡ್ ಬಿ ಎನಿ ವೇ ದಟ್ ಯು ಪರ್ಸೀವ್, ಬಟ್ ಇಟ್ ಡಸ್ ಬ್ರಿಂಗ್ ಯುವರ್ ಜೆನ್ಯುನ್ ಕ್ಯಾರೆಕ್ಟರ್ ಔಟ್ ವಿತ್ ದ ಪೀರಿಯಡ್. ಅಂದರೆ ಹೋಗ್ತಾ ಹೋಗ್ತಾ ನಿಮ್ಮ ವ್ಯಕ್ತಿತ್ವಗಳು ಬರುತ್ತೆ. ಅದು ಒಂದೇ ವಾರದಲ್ಲೇ ಆಗ್ಬೋದು, ಏನೇ ಆಗ್ಬೋದು. ಫಸ್ಟ್ ವೀಕ್ ಎವಿಕ್ಷನಲ್ಲಿ ನಿಮ್ಗೇನು ಪರ್ಸ್ನಾಲಿಟಿ ಕಾಣಿಸ್ಲಿಲ್ಲ ಅಂತ ಅನ್ಕೋಬೇಡಿ, ಕಾಣಿಸಿರುತ್ತೆ, ಭಾಳ ಜೋರಾಗೆ ಕಾಣಿಸಿರುತ್ತೆ. ನಿಮಗದು ರಿಜಿಸ್ಟರ್ ಆಗಿರಲ್ಲ, ಬಿಕಾಸ್ ನಿಮ್ಗೆ ಅದಿನ್ನ ಹೊಸ್ತು, ಇನ್ನು ಟೀದಿಂಗ್ ಪ್ರಾಬ್ಲಮ್, ಈ ಎಪಿಸೋಡ್ ಇನ್ನ ಎದ್ದೊಳ್ತಾ ಇದೆ, ಈ ಸೀಸನ್ ಇನ್ನ ಎದ್ದೊಳ್ತಾ, ಸೈಕಲಾಜಿಕಲಿ 100 ದಿನ ಇದೆ ಅಂದ್ಬಿಟ್ಟು ನೀವು ಫಸ್ಟ್ 7 days ಇಸ್ ಆಲ್ಸೋ ನಾಟ್ ಅ ಜೋಕ್. ಇಟ್ಸ್ ವೆರಿ ಇಂಪಾರ್ಟೆಂಟ್. ನೀವು ಹೊಸದ್ರಲ್ಲೇ ಭಿನ್ನಾಭಿಪ್ರಾಯ ಇಲ್ದಲೇ ಇದ್ದ ಟೈಮಲ್ಲೇ ಹೊಂದ್ಕೊಳ್ಳಿಲ್ಲ ಅಂದರೆ ಭಿನ್ನಾಭಿಪ್ರಾಯ ಬಂದಮೇಲೆ ಹೆಂಗೆ ಹೊಂದ್ಕೋತೀರಾ?
ನಮ್ಮಿನ್ನ ಬಿಗ್ ಬಾಸ್ ಏನಂದ್ರೆ ಪ್ರತಿದಿನ 1.5 ಗಂಟೆ ಶೋನ್ ತೋರಿಸ್ತಾರೆ. ಸೊ ನೀವು ಮುಂಚೆ ಹೇಳಿದ್ರಿ ಇಟ್ ಈಸ್ ವೆಲ್ ಎಡಿಟೆಡ್ ಅಂತ, ನಾಟ್ ಸ್ಕ್ರಿಪ್ಟೆಡ್ ಅಂತ. ಸೊ 1.5 ಗಂಟೆಯಲ್ಲಿ ಎಲ್ಲವನ್ನೂ ಕೂಡ ಅಂದರೆ ನೀವು ಹೇಗಿರ್ತೀರಾ ಎಲ್ಲವನ್ನೂ ಕೂಡ ಅಂದರೆ ಹೈಲೈಟ್ ಮಾಡಿ ತೋರಿಸೋವಂಥದ್ದು ಇರ್ಬೋದು ಅಥವಾ ಡೌನ್ ಮಾಡಿ ತೋರಿಸೋವಂಥದ್ದು ಇರ್ಬೋದು. ಅದ್ರ ಬಗ್ಗೆ ಏನು ಹೇಳ್ತೀರಾ ಆ ಬರೀ 1.5 ಗಂಟೆ ಎಪಿಸೋಡ್ ಬಗ್ಗೆ? ದಟ್ ಈಸ್ ವಾಟ್ ಐ ಸೆಡ್. ನಾನು ಹೊರಗಡೆ ಬಂದಾಗಲೂ ಫಸ್ಟ್ ಎತ್ತಿದ ಪ್ರಶ್ನೆ ನಾನಿದ್ದೇನೆ. ಇದಕ್ಕೆ ಮುಂಚೆ ಯಾರು ಅದನ್ನ ನೋಬಡಿ ಹ್ಯಾಡ್ ಸೆಡ್ ಎನಿಥಿಂಗ್ ಅಬೌಟ್ ಇಟ್. ನಾನು ಕೇಳಿದ್ದು ಇಷ್ಟನ್ನೇ, 24 ಗಂಟೆ ನಡೆಯೋದನ್ನ 1.5 ಗಂಟೆ ನೀವು ತೋರಿಸಿದ ಮಾತ್ರಕ್ಕೆ ಹೌ ಡು ಯು ಜಡ್ಜ್ ಅ ಪರ್ಸನ್ಸ್ ಕ್ಯಾರೆಕ್ಟರ್? ಗಂಡ ಹೆಂಡತಿ 24 ಗಂಟೆ ಜೊತೆಲಿರ್ತಾರೆ, 25 ವರ್ಷ ಜೊತೆಲಿರ್ತಾರೆ, ಅಂದರೂ ಒಂದು ಡೈವರ್ಸ್ ಆಗುತ್ತೆ. ಬಟ್ ಹೌ ಡು ಯು ಸೇ ಹೂಸ್ ರೈಟ್ ಹೂಸ್ ರಾಂಗ್? ಯು ನೀಡ್ ಟು ಅಂಡರ್ಸ್ಟ್ಯಾಂಡ್ ದಟ್ ಈಸ್ ಅನ್ ಎಂಟರ್ಟೈನ್ಮೆಂಟ್ ಪ್ರೋಗ್ರಾಮ್. ಅಲ್ಲಿ ಕೆಲವು ವಿಕೃತಗಳು ಕಾಣಿಸ್ತವೆ, ಕೆಲವು ಯು ವಿಲ್ ಗೆಟ್ ಟು ಸಿ ಸಮ್ ಪೀಪಲ್ ಹ್ಯಾವ್ ಅ ಡಿಫೆಕ್ಟ್, ಸಮ್ ಪೀಪಲ್ ಆರ್ ಲೈಕ್ ದಟ್ ಸ್ವಾಭಾವಿಕವಾಗಿ. ಈಗ ಜಗದೀಶ್ ಅವರು ಮೊನ್ನೆ ನೋಡಿದ ಪ್ರಕಾರ ಏನೇನೆಲ್ಲ ಮಾತಾಡಿದ್ರು ಪುಣ್ಯಾತ್ಮರು, ಅದನ್ನ ಹ್ಯಾಂಡಲ್ ಮಾಡೋ ಘನತೆ ವರ್ಚಸ್ಸಿದೆಯಲ್ಲ, ದಟ್ ಈಸ್ ವಾಟ್ ಇಸ್ ಕೀಪಿಂಗ್ ದ ಶೋ ಸೇಫ್. ಏನೇ ತಪ್ಪಾದರೂ ಇಷ್ಟು ವರ್ಷದಲ್ಲಿ, ನಾನು ಅವತ್ತೂ ಹೇಳಿದ್ದೆ ಇವತ್ತು ಹೇಳ್ತಾ ಇದ್ದೀನಿ, ಸುದೀಪ್ ಅವ್ರು ನಡೆಸ್ಕೊಂಡು ಬರ್ತಾ ಇರೋ ಗಾಂಭೀರ್ಯ ಇದೆಯಲ್ಲ, ದಟ್ ಈಸ್ ವಾಟ್ ಈಸ್ ಹೋಲ್ಡಿಂಗ್ ಇಟ್ ಅಪ್. ಯಾರೆಲ್ಲೇ ತಪ್ಪು ಮಾಡಿದ್ರು ಕಿವಿ ಹಿಂಡು ತಿದ್ದುತ್ತಾರೆ. ಕೆಲವು ವಿಷಯ ನಿಮಗೆ ಕಾಣಿಸಿರುತ್ತೆ, ಕೆಲವು ವಿಷಯ ನಿಮಗೆ ಕಾಣಿಸಿರಲ್ಲ. ಕಾಣಿಸಿರಲ್ಲ ಅದು ಮಾತ್ರ ಅವ್ರು ತಿತ್ತಾ ಇಲ್ಲ ಅಂತಲ್ಲ, ಕ್ಲಾಸ್ ತಗೊಂಡಿರ್ತಾರೆ ಅವರು. ಪ್ಲೀಸ್ ಅಂಡರ್ಸ್ಟ್ಯಾಂಡ್. ಆ್ಯಂಡ್ ಹೀ ಈಸ್ ಅ ಗುಡ್ ಕ್ಯಾಪ್ಟನ್, ಟೀಮ್ನ ಬಿಟ್ಕೊಡೋದಿಲ್ಲ. ಕೆಲವು ಸತಿ ಸಂದಿಗ್ಧಕ್ಕೆ ಅವರು ಸಿಗಾಕೊಂಡಿರಬಹುದು, ಹೇಳೋಕ್ಕಾಗ್ದಲೇ ಇರ್ಬೋದು. ಸೊ ಯಾವುದೂ ಯಾವತ್ತೂ ಪರ್ಫೆಕ್ಟ್ ಆಗಿಲ್ಲ. ಸೊ ಪ್ಲೀಸ್ ನೋ ಅಂಡರ್ಸ್ಟ್ಯಾಂಡ್, ಬಿಗ್ ಬಾಸ್ ಇಸ್ ನಾಟ್ ಪರ್ಫೆಕ್ಟ್. It has its faults, it has its flaws. But on a larger segment, it doesn't intend to be wrong. ಉದ್ದೇಶಪೂರ್ವಕದ ಕೆಟ್ಟ. ಈಗ ಒಂದು 10 ಜನ ಟೀಮು ನಿಮ್ಮ ಆಫೀಸಲ್ಲಿ ಅಂತಲೇ ಇಟ್ಕೊಳ್ಳಿ, ನಿಮ್ಮ ಬುಡಕ್ಕೆ ಬರೋಣ ಹೋಗಿ. ನಿಮ್ಮ ಆಫೀಸಲ್ಲಿ ಎಲ್ಲರೂ ನಿಮ್ಮ ಥರನೇ ಇದ್ದೀರಾ? ನಿಮಗೂ ಎಲ್ಲೋ ಒಂದು ಕಡೆ ಒಂಚೂರು ನಿಮ್ಮದೇ ಆಫೀಸು, ನಿಮ್ಮದೇ ಬ್ರ್ಯಾಂಡು ಅಂದ್ರೂ ಭಿನ್ನಾಭಿಪ್ರಾಯ ಇರುತ್ತಲ್ಲ. ಅದು ಬಿಗ್ ಬಾಸ್ ಅಲ್ಲಾದ್ರೆ ಏನು ತಪ್ಪು? ಸ್ವಭಾವ ನಿಮಗೆ ಸ್ಕ್ರೀನ್ ಮೇಲೆ ಕಾಣೋದು ಕಾಣಿಸುತ್ತೆ, ಸ್ಕ್ರೀನ್ ಹಿಂದೆ ಕೂಡ ಟೀಮಲ್ಲೂ ಭಿನ್ನಾಭಿಪ್ರಾಯ ಇರಬಹುದು. ಅಲ್ಲಿ ತಾರತಮ್ಯ ಮ್ಯಾಚ್ ಆಗಲ್ಲ. ಓಕೆ, ನಿಮ್ಗೊಂದು ಸ್ಟ್ರೇಟ್ ಕ್ವಶನ್ ಹಂಗಾದ್ರೆ, ಈಗ ನೀವು ಕೇಳಿದ್ದು ಎಲ್ಲವೂ ಸ್ಟ್ರೇಟು, ಬಟ್ ಸ್ಟಿಲ್ ಇನ್ನೊಂದು ಸ್ಟ್ರೇಟ್ ಕ್ವಶನ್ ಈ ವಿಚಾರದ ಬಗ್ಗೆ. 1.5 ಗಂಟೆ ಏನು ಎಪಿಸೋಡ್ ಬರ್ತಿತ್ತು ಆ ವಿಚಾರವಾಗಿ ನಿಮಗೆ ಎಲ್ಲೋ ಒಂದು ಕಡೆ ಅನಿಸ್ತಿತ್ತಾ ನನ್ನ ಪಾಸಿಟಿವ್ಗಿಂತ ನೆಗೆಟಿವ್ ಅಥವಾ ಪ್ಲಸ್ಗಿಂತ ಮೈನಸ್ ಜಾಸ್ತಿ ಇದೆ, ಆ ಥರದ್ದು ಏನಾದ್ರು ಅನಿಸುತ್ತಾ ಅಂತ? ಐ ಆಮ್ ಸಂಬಡಿ ಹೂ ನೆವರ್ ಕೇರ್ಸ್ ವಾಟ್ ಸಂಬಡಿ ಥಿಂಕ್ಸ್ ಆಫ್ ಮೀ. ಓಕೆ, ಅಂದರೆ ನನ್ನನ್ನು ಹೇಗೆ ಬಿಂಬಿಸ್ತಾರೆ ಅದು ಇವತ್ತು ಬಿಂಬಿಸ್ಬೋದು, ನಾಳೆ ಆಗಲ್ವಲ್ಲ. ನಾನು ಬಿಗ್ ಬಾಸ್ ವೇದಿಕೆ ಮೇಲೆ ಇನ್ನೂ ಒಂದು ಹೇಳಿದ್ದೆ, ಇಲ್ಲಿ ಯಾರು ಸ್ನೇಹಿತರಾಗ್ತಾರೆ ಇಂಪಾರ್ಟೆಂಟ್ ಇಲ್ಲ, ಹೊರಗೆ ಬಂದಮೇಲೆ ನಾ ಹೇಳ್ತೀನಿ ನನಗೆ ಎಷ್ಟು ಜನ ಫ್ರೆಂಡ್ಸ್ ಇದ್ದಾರೆ ಅಂತ. ಇವತ್ತು ಅವ್ರು ಎಲ್ಲರ ಜೊತೆ ಟಚಲ್ಲಿರೋದು ನಾನೇ ಎಲ್ರಿಗಿನ್ನ ಜಾಸ್ತಿ. ರೆಹಮಾನ್ ಆಗ್ಬೋದು, ಬಾನಿ ಆಗ್ಬೋದು, ರವಿ ಆಗ್ಬೋದು, ನೇತ್ರ ಆಗ್ಬೋದು, ಪೂಜಿ ಆಗ್ಬೋದು, ಎಲ್ಲರ ಹತ್ರ ಒಂದು ಹಾಯ್ ಬಾಯಲ್ಲೇ ಇದ್ದೀನಲ್ಲ. ಸೊ ಅವತ್ತು ಹೇಳಿದ್ದು ಸುಳ್ಳು. ಸೊ ಆ ಸೆಕೆಂಡ್ ಯು ಕ್ಯಾನ್ ನಾಟ್ ಜಡ್ಜ್ ಪೀಪಲ್ಸ್ ಪರ್ಸನಾಲಿಟಿ ಅಂತ ಹೇಳ್ತಾ ಇರೋದು. ಬಿಗ್ ಬಾಸ್ ನಿಮ್ಮ ಸ್ವಭಾವನ ತೋರಿಸುತ್ತೆ, ನಿಮ್ಮ ಪರ್ಸನಾಲಿಟಿಗೆ ಚೌಕಟ್ಟು ಎಳಿಯೋಕ್ಕೆ ಸಾಧ್ಯ ಇಲ್ಲ. ಅದನ್ನು ಜನ ಅರ್ಥ ಮಾಡ್ಕೋಬೇಕು. ಏನಾಗುತ್ತೆ ಅಂದರೆ ಉಲ್ಟಾ ಮಾಡ್ಕೋತಾರೆ ಜನ. ಓ ಇವ್ರು ಹಿಂಗೆ, ಇವ್ರ ಪರ್ಸನಾಲಿಟಿ ಹಿಂಗೆ ಅನ್ಕೊಂಡ್ಬಿಡ್ತಾರೆ. ಸ್ವಭಾವ ಹಂಗೆ ಅವ್ರದ್ದು. ಪರ್ಸನಾಲಿಟಿ ಡಿಫರ್ಸ್ ಗಿವನ್ ದ ಅಟ್ಮಾಸ್ಫಿಯರ್. ಅಂದರೆ ಇವತ್ತು ನಿಮ್ಮನ್ನು ಸ್ಕೂಲಲ್ಲಿಟ್ಟರೆ ಸ್ವಭಾವ ಹಂಗಿದ್ರು ಸ್ಕೂಲಲ್ಲಿ ಬೇರೆ ಥರ ಕಾಣಿಸುತ್ತೆ, ಆಫೀಸಲ್ಲಿಟ್ಟರೆ ಆಫೀಸಲ್ಲಿ ಬೇರೆ ಥರ ಕಾಣಿಸುತ್ತೆ. ಸೊ ನಿಮ್ಮ ಚೌಕಟ್ಟಕ್ಕೆ ತಕ್ಕಂತೆ ಸ್ವಭಾವಗಳಿರ್ತವೆ ಹೊರತಾಗಿ ಅದು ಭಿನ್ನವಾಗಿ ಕಾಣಿಸ್ಬೋದು ನೋಡೋರಿಗೆ. ಬಟ್ ದಟ್ ಡಸಂಟ್ ಮೇಕ್ ಯುವರ್ ಪರ್ಸನಾಲಿಟಿ ರಾಂಗ್. ಪರ್ಸನಾಲಿಟಿಗೂ ಸ್ವಭಾವಗೂ ಇರೋ ಒಂದು ಸಣ್ಣ ಎಳೆನ ಜನ ಎಲ್ಲಿ ತನಕ ಅರ್ಥ ಮಾಡ್ಕೊಳ್ಳಲ್ವೋ ಅಲ್ಲಿ ತನಕ ಇದು ಎನ್ಕ್ಯಾಶ್ ಆಗ್ತಾ ಇರುತ್ತೆ ಆ್ಯಸ್ ಅ ಎಂಟರ್ಟೈನ್ಮೆಂಟ್. ಯಾವತ್ತು ಅದನ್ನು ಅರ್ಥ ಮಾಡ್ಕೋತಾರೋ ಅದನ್ನು ನೋಡೋ ದೃಷ್ಟಿಕೋನ ಬೇರೆ ಆಗುತ್ತೆ. ಬೀಳುತ್ತೆ ಬೀಳಲ್ಲ ಅನ್ನೋದಲ್ಲ. ಯು ವಿಲ್ ಸ್ಟಾರ್ಟ್ ಅಂಡರ್ಸ್ಟ್ಯಾಂಡಿಂಗ್ ಈ ವ್ಯಕ್ತಿ ಈ ವಿಷಯಕ್ಕೆ ಹಿಂಗೆ ರಿಯಾಕ್ಟ್ ಮಾಡಿದ್ರ, ಯಾಕೆ ಇಷ್ಟು ಸಣ್ಣ ವಿಷಯಕ್ಕೆ ಕೋಪ ಹಂಗೆ ಕೋಪ ಆಯಿತು, ಗಲಾಟೆ ಆಯಿತು, ಅದಲ್ಲ ವಿಷಯ. ಯು ನೀಡ್ ಟು ಸಿ. ಇವಾಗ ಸಿಂಪಲ್ ಆಗಿ
ಮ್ಯಾನ್ ವಿಮೆನ್ ಏನೋ ಗಲಾಟೆ ಆಯಿತು ಅಂತ ಕೇಳಿದೆ ನೆನ್ನೆ. ಐ ಮೀನ್ ಐ ಡೋಂಟ್ ನೋ. ಯು ಡೋಂಟ್ ಪ್ಲೇ ವಿಕ್ಟಿಮ್ ಕಾರ್ಡ್ಸ್ ದೇರ್. ಅಲ್ಲಿ ಹೆಣ್ಣೆ ಆಗಲಿ ಗಂಡೆ ಆಗಲಿ ದೇ ಆರ್ ವೆರಿ ಸೇಫ್. ಅಲ್ಲೇನಾದ್ರೂ ಹಂಗೇನಾದರೂ ಆಯಿತು ಅಂದರೆ ಬಿಗ್ ಬಾಸೇ ಆಗಿರಲಿ ಸುದೀಪ್ ಅವರಿರಲಿ ಯಾರು ಬರೋಕ್ಕೆ ಮುಂಚೆ ಮನೆ ಒಳಗಡೆ ನುಗ್ಗಿ ಹೊಡೆದು ಬಾರಿಸ್ಬಿಟ್ಟಿರ್ತಾರೆ. ಪ್ಲೀಸ್ ಅಂಡರ್ಸ್ಟ್ಯಾಂಡ್ ದ್ಯಾಟ್. ದೇ ವಿಲ್ ನಾಟ್ ಟೇಕ್ ಸಚ್ ನಾನ್ಸೆನ್ಸ್. ಐ ಮೀನ್ ನನ್ನ ಸೀಸನಲ್ಲೂ ಹೇಳಿದ್ದೆ, ನೇಹನ್ಗೆ ಆಗಲಿ ರೆಹಮಾನ್ಗೆ ಆಗಲಿ ದೇರ್ ವಾಸ್ ನಥಿಂಗ್. ಅಲ್ಲಿ ಒಂದು ಅಲ್ಲಿ ಬಚ್ಚಿಟ್ಕೊಳಕ್ಕೆ ಒಂದು ಪರ್ದೆ ಇಲ್ಲ ರೀ. ಎಲ್ಲಿ ಮಾಡ್ತೀರಾ ನೀವು ಲವ್ ಅಫೇರು? ಹೋಲ್ಡಿಂಗ್ ಅ ಹ್ಯಾಂಡ್ ಇಸ್ ನಥಿಂಗ್ ರಾಂಗ್. ಬಟ್ ನೀವು ಕೈ ಹಿಡಿದಾಗ ಹಿಂದ್ಗಡೆ ಮೆಲ್ಲು ಸಿರೈ ಸವಿಗಾನ ಅಂತ ಹಾಡು ಹಾಕಿದ್ರೆ ಬದಲಾಗುತ್ತೆ. ವೆಲ್ ಎಡಿಟೆಡ್, ನಾಟ್ ಸ್ಕ್ರಿಪ್ಟೆಡ್. ಸೊ ನಾನು ಇಫ್ ಐ ಸೇ ಪ್ಲೀಸ್ ಕಣೋ ಪ್ಲೀಸ್ ಅಂದೆ, ಬರ ಚಿನ್ನ ಅಂತ ಹಾಡು ಹಾಕಿದ್ರೆ ಮುಗೀತು ಕತೆ ಅದು. ನಾನು ಪ್ಲೀಸ್ ಹೋಗ್ತೀನಿ ಅಂತ ರಿಕ್ವೆಸ್ಟ್ ಮಾಡ್ಕೊತಿರೋದು ಬರಲ್ಲ. ಏನಂಗೆ ಅದು ಕೊಡಿಸೋ ಅದು ನಂಗೆ ಕೊಡಿಸೋ ಅಂದಂಗೆ ಕಾಣಿಸುತ್ತೆ. ಸೊ ಯು ಸಿ ದಟ್ಸ್ ವೈ ಐ ಸೇ ಇಟ್ಸ್ ಅ ವೆಲ್ ಎಡಿಟೆಡ್ this thing. But it is definitely not scripted, please. You need to, everybody needs to stop thinking that ಸ್ಕ್ರಿಪ್ಟು ರೀ. ಅದನ್ನು ಟೈಪ್ ಮಾಡೋಕ್ಕೆ ಆಗಲಿ 360 ದಿವಸ ನೀವೇನು ಮಾತಾಡ್ತೀರ ನಾನೇನು 13 ಜನ ರೀ. 13 ಜನ ಯಾವ ವಿಷಯಕ್ಕೆ ಹೇಗೆ ರಿಯಾಕ್ಟ್ ಮಾಡಬೇಕು ಅದು ಸಿನಿಮಾನೇ ಅಷ್ಟು ಕರೆಕ್ಟಾಗಿ ಮಾಡೋಕ್ಕಾಗಲ್ಲ. 3 ಅವರ್ ಸಿನಿಮಾನ ನೀವು ಹೇಳ್ತಾ ಇರೋದೇನು 100 into 1.5 hours is how much? 350 hours of script. ಚಾನ್ಸೇ ಇಲ್ಲ ಅಂತ. ಅಷ್ಟು ದೊಡ್ಡ ಬರಗಾರರು ನಮ್ಮ ಇಂಡಿಯಾಲಿಲ್ಲ ಬಿಡಿ. ಓಕೆ, ಈಗಾಗಲೇ 10 ಸೀಸನ್ ಮುಗಿದಿದೆ, 11ನೇ ಸೀಸನ್ನು. ಈ ಸಾರಿ ಬಿಗ್ ಬಾಸ್ ನೀವು ನೋಡ್ತಾ ಇದ್ದರೆ ಏನು ಅನ್ಸುತ್ತೆ ನಿಮಗೆ ಈ ಬಾರಿ ಶೋ ಬಗ್ಗೆ? ಯಾರು ಚೆನ್ನಾಗಿ ಆಡ್ತಾ ಇದ್ದಾರೆ, ಯಾರು ಅಂದರೆ ಸ್ವಲ್ಪ ಬುದ್ಧಿವಂತಿಕೆಲ್ಲ ಆಡ್ತಾ ಇದ್ದಾರೆ ಅನ್ನುವಂಥದ್ದು, ಹಾಗೆಯೇ ಯಾರು ನಿಮ್ಮ ಪ್ರಕಾರ ಒಂದು ಇಂಟ್ರೆಸ್ಟಿಂಗ್ ಪರ್ಸನ್? ಇಲ್ಲ, ಇಟ್ಸ್ ಟೂ ಅರ್ಲಿ. ಒನ್, ಐ ಡೋಂಟ್ ವಾಚ್ ಟೆಲಿವಿಷನ್. ಓಕೆ. ಎರಡನೇದು ಮಧ್ಯ ಕ್ಲಿಪ್ಸ್ಗಳನ್ನ ನೋಡ್ತೀನಿ ಖಂಡಿತವಾಗ್ಲೂ ಇವತ್ತು. ಯಾಕೆಂದರೆ ನಿಮ್ಮ ಫ್ರೆಂಡ್ ಇವರಿದ್ದಾರೆ ನೋಡು ಅನ್ನೋದು ಬಂದೇ ಬರುತ್ತೆ. ಐ ಫೀಲ್ ವೆರಿ ಸ್ಯಾಡ್ ಫಾರ್ ಜಗದೀಶ್ ಬಿಕಾಸ್ ಇಲ್ಲ ಸುದೀಪ್ ಅವ್ರು ಹೇಳಿದ್ದನ್ನು ತಗೊಂಡು ತಿದ್ಕೊಂಡು ಒಳ್ಳೆ ಮನುಷ್ಯ ಆಗೋಕ್ಕೆ ಭಾಳ ಒಳ್ಳೆ ಅವಕಾಶ. ಇಲ್ಲ ನೀ ಏನು ಮಾಡಿದ್ರು ಇವ್ನು ಹಿಂಗೆ ಅಂದ್ಬಿಟ್ಟು ಸಂಪೂರ್ಣವಾಗಿ ನಂಬಿಕೆ ಕಳ್ಕೊಳ್ಳೋ ಅಂತ ವೇದಿಕೆ ಅದು. ಯು ನೀಡ್ ಟು ಹೋಲ್ಡ್ ಯುವರ್ ಹಾರ್ಸಸ್. ನಾಲ್ಗೆ ಇದೆ ಅಂತ ಲೊಡ ಅನ್ಬಾರ್ದು. ಯು ಡು ನಾಟ್ ಯೂಸ್ ಯೋರ್ ಔಟ್ಸೈಡ್ ಪ್ರೆಸೆನ್ಸ್ ಟು ಶೋ ಆಫ್ ಇನ್ಸೈಡ್. ಅರ್ಥ ಮಾಡ್ಕೋಬೇಕು. ಬಿಗ್ ಬಾಸಲ್ಲಿ ಎಲ್ಲರೂ ಒಟ್ಟಿಗೆ ಏನಕ್ಕೆ ಹಾಕೋದು ಅಂದರೆ ನಾಟ್ ಬಿಕಾಸ್ ಯು ಆರ್ ಬಿಗ್, ನಾಟ್ ಬಿಕಾಸ್ ಯು ಆರ್ ಸ್ಮಾಲ್. ಇಟ್ ಡಸಂಟ್ ಮ್ಯಾಟರ್. ಯು ಆರ್ ಜಸ್ಟ್ ಅ ಹ್ಯೂಮನ್ ಬೀಯಿಂಗ್ ವಿತ್ ಡಿಫ್ರೆಂಟ್ ಕ್ಯಾರೆಕ್ಟರ್. ದೊಡ್ಡವರು ಚಿಕ್ಕವರು ಇಲ್ಲ, ಏನು ಇಲ್ದಲ್ಲೇ ಇದ್ದವ್ನಿಗೆ ಎಷ್ಟು ಅಹಂಕಾರ ಇದೆ ಅನ್ನೋದು ಅಲ್ಲಿ ಕಾಣಿಸುತ್ತೆ. ಎಲ್ಲ ಇದ್ದವ್ನು ಎಷ್ಟು ಸಿಂಪಲ್ ಆಗಿದ್ದಾನೆ ಅಂತಲೂ ಕಾಣಿಸುತ್ತೆ. ಸೊ ಇಟ್ ಇಸ್ ನಾಟ್ ಅಬೌಟ್ ಸ್ಟೇಟಸ್, ಇಟ್ ಇಸ್ ಅಬೌಟ್ ಹ್ಯುಮ್ಯಾನಿಟಿ. ಅದೇ ಇನ್ನು ಲಾಯರ್ ಜಗದೀಶ್ ಅವ್ರ ಬಗ್ಗೆ ಮಾತಾಡೋದಾದ್ರೆ ಲಾಯರೇ ಅಲ್ಲ ಅನ್ನುವಂಥ ವಿಚಾರ ಈಗ ಹೊರಗೆ ಬಂದಿರುವಂಥದ್ದು, ಆ ವಿಚಾರದ ಬಗ್ಗೆ. ಹಾಗೇನೆ ಒಂದು ಶೋಗೆ ಹೋಗಿ ಆ ಶೋ ಬಗ್ಗೆನೇ ಆಪೋಸಿಟ್ ಆಗಿ ಮಾತಾಡುವಂಥದ್ದು, ಅಥವಾ ಅದೆಲ್ಲೋ ಒಂದು ಕಡೆ ಹೈಲೈಟ್ ಆಗೋಕ್ಕೆ ಪ್ರಯತ್ನನ ಅಂತ. ಬಟ್ ಈಗ ಅವರು ತಮಾಷೆ ಅನ್ನೋ ರೀತಿಯಲ್ಲಿ ಬಿಂಬಿಸ್ಕೊಂಡು, ಅಂದರೆ ಏನು ವಾರದ ಕತೆ ಕಿಚನ್ ಜೊತೆಯಲ್ಲಿ ತಮಾಷೆಯಾಗಿ ಅದನ್ನು ಮುಗಿಸಿದ್ರು. ಆದರೂ ಕೂಡ ಇದ್ರ ಬಗ್ಗೆ ಐ ಥಿಂಕ್ ಅದ್ರ ಬಗ್ಗೆ ಸುದೀಪ್ ಅವ್ರು ಭಾಳ ಚೆನ್ನಾಗಿ ಹ್ಯಾಂಡಲ್ ಮಾಡಿದ್ರು ಅನಿಸುತ್ತೆ. ಯಾರು ಏನು ಹೇಳಬೇಕಾಗಿಲ್ಲ. ಅಂದರೆ ಅವ್ರಿಗಿರೋ ತಾಳ್ಮೆ ಇದೆಯಲ್ಲ ಸುದೀಪ್ ಅವ್ರಿಗೆ, ನೋಡಿಕೊಂಡು ಮಾಡು ಇನ್ನಿಷ್ಟು ಕತೆ ಮಾಡ್ತೀವಿ ಮಾಡು. ಅವಕಾಶ ಕೊಡ್ತಾ ಇರೋದು ತಿದ್ದುಕೊಳ್ಳೋಕ್ಕೆ. ತಪ್ಪಲ್ಲ ಅಂತಲ್ಲ, ತಪ್ಪಿದೆ. ಮಾನವೀಯತೆ ನಿನಗೆ ತಿದ್ದುಕೊಳ್ಳೋಕೆ ಒಂದು ಅವಕಾಶ. ದ ಕೈಂಡ್ ಆಫ್ ಥ್ರೆಟ್ಟಿಂಗ್ ಯು ಡಿಡ್, ನೀ ಆಚೆ ಬಂದಮೇಲೆ ಬಾಲ ಬಿಡಿಸೋದ್ರೆ ನಿನ್ನನ್ನು ಸೂ ಮಾಡ್ತಾರೆ. ಇಟ್ ಈಸ್ ನಾಟ್ ಅಷ್ಟು ದೊಡ್ಡ ವ್ಯಕ್ತಿಯಾಗಿ, ಹಿರಿಯರು, ದೊಡ್ಡ ಅಂದರೆ ಸ್ಟೇಟಸಲ್ಲ, ಹಿರಿಯರಾಗಿ ದಿಸ್ ವಾಸ್ ನಾಟ್ ದ ಕೈಂಡ್ ಆಫ್ ಎಕ್ಸಾಂಪಲ್ ದಟ್ ಯು ನೀಡ್ ಟು ಸೆಟ್. ಆಮೇಲೆ ಅವ್ರದ್ದೊಂದು ಸ್ವಭಾವ ನಾನು ಗಮನಿಸ್ಕೊಂಡಿರೋದು, ಐ ಮೇ ಬಿ ರೈಟ್, ಐ ಮೇ ಬಿ ರಾಂಗ್, ನನ್ನ ಅನಿಸಿಕೆ, ದಿಸ್ ಇಸ್ ಕಂಪ್ಲೀಟ್ಲಿ ಮೈ ಒಪಿನಿಯನ್. ಈಗ ಅವ್ರಿಗೆ ಮುನಿರತ್ನಂ ಬಗ್ಗೆ ಎಲ್ಲ ಗೊತ್ತಿರುತ್ತೆ ಅಂತ ಇಟ್ಕೊಳ್ಳಿ, ಅವರು ತಗಲಾಕೊಂಡು ಸಿಗಾಕೊಂಡು ಕೊಕ್ಕಿಗೆ ಸಿಗಾಕೊಳ್ಳೋ ತನಕ ಮಾತಾಡಲ್ಲ. ಸಿಗಾಕೊಂಡ ತಕ್ಷಣ ಎದ್ಬಿಟ್ಟು ಗಡಬಡ ಅಂತ ಮಾತಾಡ್ತಾರೆ. ದರ್ಶನ್ ಅವರು ಒಳಗಡೆ ಹೋದಾಗ ಪುಣ್ಯಾತ್ಮ ಏನೂ ಮಾತಾಡಿರಲಿಲ್ಲ. ಈಗ ಅವ್ರಿಗೆ ಬೇಲ್ ಸಿಗ್ತದೆ ಅಂದರೆ ಎಲ್ರಿ ಬನ್ನಿರಿ, ನೀವು ಬನ್ನಿರಿ ಶಾಮಿಯಾನ ಹಾಕ್ಸಿ. ಯಾಕಪ್ಪ ಅವನು ಇವನು ಅಂತ ಮಾತಾಡ್ಸೋದು? ಹೂ ಆರ್ ಯು? ಯು ಡೋಂಟ್ ಹ್ಯಾವ್ ಅ ರೈಟ್. ಯು ನೀಡ್ ಟು ಗಿವ್ ರೆಸ್ಪೆಕ್ಟ್ ಟು ಟೇಕ್ ರೆಸ್ಪೆಕ್ಟ್. ನೀವು ಕೊಟ್ಟಿಲ್ಲ ಅಂದರೆ ಮುಂಚಿನ ಥರ ಜನರೇಷನ್ ಇವತ್ತಿಲ್ಲ, ಅಲ್ಲೇ ಖರ್ಚಿಗೆ ಕೊಡ್ತಾರೆ. ತಲೆನೇ ಕೆಡಿಸ್ಕೋಬೇಡಿ. ಹಿರಿಯರಾಗಿ ಅವ್ರ ಬುದ್ಧಿ ಅವ್ರ ಕೈಯಲ್ಲಿಟ್ಟರೆ ಗೆಲ್ತಾರೆ ಅಂದರೆ ಶೋನಲ್ಲ ಗುರುವೇ, ಆಮೇಲೆ ನನಗೆ ಹೇಳ್ಬಿಟ್ಟಿರಿ, ಆಮೇಲೆ ಚಾನ್ಸೇ ಇಲ್ಲ ಅಂದರೆ ಜೀವನದಲ್ಲಿ. ಆ್ಯಂಡ್
ಹ್ಯಾವ್ ಸಮ್ ಮೀನಿಂಗ್ ಫಾರ್ ವಾಟ್ ಹಿ ಸೇಸ್. ಅದು ಬಿಟ್ಬಿಟ್ಟು ಮಾಡೋದು ಮಾಡಿ ತಪ್ಪಾಯಿತು ಎವ್ರಿ ಟೈಮ್ ಬೀಯಿಂಗ್ ಸೆಲ್ಫ್ ಸೆಂಟರ್ಡ್ ಇದೆಯಲ್ಲ, ಇಟ್ ಶೋಸ್ ಹೌ ಬ್ಯಾಡ್ಲಿ ಹಿ ನೀಡ್ಸ್ ಹೆಲ್ಪ್. ಅಲ್ಲಿ ಬೈದ್ರು, ಇಲ್ಲ ನಂದು ಚೆನ್ನಾಗಿ ಎಡಿಟ್ ಮಾಡಿದ್ದೀನಿ ನಂಗೆ ಗುರು ಚೆನ್ನಾಗಿ ಎಡಿಟ್ ಮಾಡಿದ್ದು ಅವ್ನು ಎಡಿಟರ್ಗೆ, ಅದಕ್ಕೆ ಅವ್ನಿಗೆ ಅಲ್ಲಿ ಕೆಲಸ ಕೊಟ್ಟಿರೋದು, ಅದಕ್ಕೆ ಅವ್ರು ಅಲ್ಲಿ ಕೆಲಸ ಕೂತಿರೋದು. ನೀ ಹೆಂಗೆ ಕಾಣಿಸ್ದೆ ಹೇಳು ಗುರುವೇ, ಪ್ಲೀಸ್ ಟಾಕ್ ಅಬೌಟ್ ದ್ಯಾಟ್. ಅಟ್ ವಾಟ್ ಏಜ್ ಯು ನೀಡ್ ಟು ಬಿಹೇವ್ ಹೌ, ಯಾವ ವಯಸ್ಸಿನಲ್ಲಿ ಹೇಗೆ ಬಿಹೇವ್ ಮಾಡಬೇಕು ಅನ್ನೋದು ಬಹಳ ಇಂಪಾರ್ಟೆಂಟು. ವಯಸ್ಸಿಗೆ ತಕ್ಕಂತೆ ಬಿಹೇವ್ ಮಾಡಲಿಲ್ಲ ಅಂದರೆ ಆಡ್ಕೊಂಡು ನಗವ್ರ ಮುಂದೆ ಮುಗ್ಗರಿಸಿ ಬಿದ್ದಂಗೆ. ಎಸ್ ಮ್ಯಾಮ್, ನಾನು ನಿನ್ನ ಈ ಬಾರಿಯ ಕಂಟೆಸ್ಟೆಂಟ್ ಬಗ್ಗೆನೇ ಕೊನೆಯದಾಗಿ ಕೆಲವೊಂದಷ್ಟು ಕೇಳ್ತೀನಿ, ನಿಮ್ಗೆ ಗೊತ್ತಿದ್ರೆ ಆನ್ಸರ್ ಮಾಡಿ. ಚೈತ್ರ ಕುಂದಾಪುರ ಅವ್ರ ಬಗ್ಗೆ. ಐ ಥಿಂಕ್ ಶಿ ಈಸ್ ಅ ಗರ್ಲ್ ಹೂಸ್ ಟ್ರೈಯಿಂಗ್ ಟು ತನ್ನನ್ನು ತಾನು ಕಂಡುಕೊಳ್ಳೋಕೆ ಬಂದಿದ್ದಾಳೆ. ಇಟ್ ಈಸ್ ಟೂ ಅರ್ಲಿ ಟು ಜಡ್ಜ್ ಹರ್. ನಾ ಹೇಳೋದೇನು ಅಂದರೆ, ಅಲ್ಲಿ ಯಾರೇ ಬಂದಿರಲಿ, ಪ್ರಪಂಚದಲ್ಲಿ ಏನೇ ಒಂದು ಎಲ್ಲೋ ಒಂದು ಪಟ್ಟ ಗಿಟ್ಟ ಏನೇ ಕಟ್ಕೊಂಡಿದ್ರು ಅದಕ್ಕೆ ಕಾರಣಗಳಿರುತ್ತೆ. ಈ ಸತಿ ಬ್ಯಾಕ್ಲಾಗ್ನ ಇಟ್ಕೊಂಡು ಜಡ್ಜ್ ಮಾಡಬೇಡಿ ಯಾರನ್ನು. ಶಿ ಈಸ್ ಲೌಡ್, ಅವಳು ಜೋರಿದ್ದಾಳೆ ಇಲ್ಲ ಅಂತಲ್ಲ, ಬಟ್ ಅವಳು ಏನಕ್ಕೆ ಮಾಡಿದ್ಲು ಹೇಗೆ ಮಾಡಿದ್ಲು ಅದು ಹೋಗ್ತಾ ಹೋಗ್ತಾ ಬರ್ಬೋದು, ಕಾದು ನೋಡೋಣ. ಇಟ್ ಇಸ್ ಟೂ ಅರ್ಲಿ ಟು ಜಡ್ಜ್. ಆ್ಯಸ್ ಅ ಗರ್ಲ್ ಅದೇ ಬೇಜಾನ್ ಬಿದ್ದಿದೆ ಅವಳಿಗೆ. ಹಾಗಾಗಬೇಕು ಒಂದು ಹೆಣ್ಣು ಮಗು ಅಂದರೆ there is certain X amount of pain that you take which you turn into aggression. ಸೊ ಅದೇನು ನಿಜವಾಗ್ಲೂ ಅವಳು ಹಾಗೆ ಕ್ರ್ಯಾಕಾ ಅಥವಾ ನಿಜವಾಗ್ಲೂ ಅವಳು ರಾಂಗಾ ನಿಜವಾಗ್ಲೂ ಅವಳು ರೈಟಾ ಅನ್ನೋದನ್ನು ಇಟ್ ಇಸ್ ಟೂ ಅರ್ಲಿ ಟು ಜಡ್ಜ್. ಉಗ್ರಂ ಮಂಜು ಅವರು ಐ ರಿಯಲಿ ಡೋಂಟ್ ನೋ. ಅಲ್ಲ ಅಂದರೆ ಐ ಡೋಂಟ್ ರಿಯಲಿ ನೋ. ಅಲ್ಲಿರೋರು ಎಲ್ಲರೂ ದೇ ಆರ್ ಆಲ್ ವೆರಿ ಸ್ವೀಟ್ ಪೀಪಲ್. ಐ ಹ್ಯಾವ್ ನೋನ್ ಮೋಸ್ಟ್ ಆಫ್ ದೆಮ್. ತುಂಬ ಜನ ನನಗೆ ಗೊತ್ತಿದ್ದಾರೆ, 80% ನನಗೆ ಗೊತ್ತಿದ್ದಾರೆ, ಎಕ್ಸೆಪ್ಟ್ ಫಾರ್ ಜಗದೀಶ್. ಐ ಮೀನ್ ಐ ಆಮ್ ಸೇಯಿಂಗ್ ಆ ಥರ ಎಕ್ಸ್ಟ್ರೀಮ್ ಅಬ್ನಾರ್ಮಾಲಿಟಿ ಆಲ್ 11 ಸೀಸನ್ಸ್ ಪುಟ್ ಟುಗೆದರ್ ಯಾರೂ ಇಲ್ಲ. ಓಕೆ, ಬಟ್ ಅದು ಹೆಲ್ಪ್ ಆಗುತ್ತೆ ಅಲ್ವಾ ಎಲ್ಲೋ ಒಂದು ಕಡೆ ಅವರಿಗೆ? ಅಂದರೆ ಸ್ವಲ್ಪ ಸುಮಾರು ದಿನ ತನಕ ಮನೆಯಲ್ಲಿ ಸರ್ವೈವ್ ಆಗೋದಕ್ಕೆ. ಯಾಕೆಂದರೆ ಈ ಥರನೂ ಒಬ್ಬ ಮನುಷ್ಯ ಇದ್ದಾನೆ ಅಂದಾಗ ಒಂದು ಶೋ ಬಗ್ಗೆನೇ ಆ ಒಂದು ಶೋಗೆ ಹೋಗಿನೇ ಮಾತಾಡ್ತಾನೆ ಅಂದರೆ ಕೆಲವೊಂದು ಕಡೆ ನೋಡ್ತಾ ಇರೋ ಯುವ ಸಮುದಾಯ ಆಗಿರ್ಬೋದು, ಯಾರೇ ಆಗಿರ್ಬೋದು, ಇವ್ನು ನೋಡ್ಗುರು ಶೋ ಅಲ್ಲಿ ಇತ್ಕೊಂಡೆ ಮಾತಾಡ್ತಾನೆ ಅನ್ನೋವಂಥದ್ದು ಬರುತ್ತಲ್ಲ ಮ್ಯಾಮ್. ಯಾಕೆ ಅರ್ಥ ಆಗಲ್ಲ? ಇಟ್ ಈಸ್ ನಾಟ್ ಬಿಗ್ ಬಾಸ್ಗೆ ಜಗದೀಶ್ ಆಗಲಿ, ಸುಷ್ಮಾ ವೀರ್ ಆಗಲಿ, ಸಂಭರ್ಗಿ ಆಗಲಿ, ರವಿ ಮುರೂರ್ ಆಗಲಿ, ಅಕುಲ್ ಬಾಲಾಜಿ ಆಗಲಿ, ಆನಂದ್ ಆಗಲಿ, ಇವ್ರು ಯಾರೂ ಬೇಡ. ಬಿಗ್ ಬಾಸಲ್ಲಿ ಇವ್ರು ಇದ್ದಾರೆ ಅಂತ ನೋಡೋಕೆ ಬರ್ತಾರೆ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಬಿಗ್ ಬಾಸ್ ಇಸ್ ನಾಟ್ ಗೋಯಿಂಗ್ ಟು ಬಿಕಮ್ ಅ ಜೋಕ್. ಯು ಆರ್ ಗೋಯಿಂಗ್ ಟು ಕಮ್ ಔಟ್ ಆಸ್ ಅ ಜೋಕರ್. ಸೊ ಯು ನೀಡ್ ಟು ಅಂಡರ್ಸ್ಟ್ಯಾಂಡ್ ದಟ್. ನೀವು ಬಿಗ್ ಬಾಸಲ್ಲಿ ಅದಾಯಿತು ಇದಾಯ್ತು ಏನು 1000 ಕಂಪ್ಲೇಂಟ್ ಹೇಳಿದ್ರು, ಬಿಗ್ ಬಾಸ್ ನಡೀತಾನೆ ಇದೆ, ನಿಲ್ಸೋಕ್ಕಾಗಿದ್ದು ಯಾರಿಗಾದ್ರು? ನಡೀತಾನೆ ಇರುತ್ತದು. ಆಚೆ ಬಂದವ್ರು ನೀವು ಇಲ್ಲ ಗೂಬೆ ಆಗ್ತೀರಾ, ಅದರ್ವೈಸ್ ಯು ಲೂಸ್ ಪೀಪಲ್ ಇನ್ ದ ಇಂಡಸ್ಟ್ರಿ. ಹಾಗಾಗುತ್ತೆ. ವಿಚ್ ಇಸ್ ಅ ಲಾಬಿ, ವಿಚ್ ಇಸ್ ಅಗೇನ್ ಅನ್ ಅದರ್ ಡಿಸ್ಕಷನ್. ನಾನು ಅದ್ರ ಪರ ಇಲ್ಲ, ಅದ್ರ ಅಗೇನ್ಸ್ಟ್ ಇದ್ದೀನಿ. ಬಟ್ ಯು ಡೋಂಟ್ ನೀಡ್, ಯು ಆರ್ ನಾಟ್ ಬ್ರಿಂಗಿಂಗ್ ದ ಪಾಪ್ಯುಲಾರಿಟಿ ಟು ಬಿಗ್ ಬಾಸ್. ಇವಾಗ ಎಕ್ಸಾಂಪಲು ಗೌರೀಶ್ ಅವರು, ಒನ್ ಆಫ್ ಮೈ ಫೇವ್ರೆಟ್ ರಿಪೋರ್ಟರ್ಸ್, ಆನೆಸ್ಟ್ಲಿ ಫೇವ್ರೆಟ್ ರಿಪೋರ್ಟರ್ಸ್, ಬಿಕಾಸ್ ಲವ್ಲಿ ಹ್ಯೂಮನ್ ಬೀಯಿಂಗ್. ಗೌರೀಶ್ ಅವ್ರು ಬಿಗ್ ಬಾಸ್ಗೆ ಹೋದ್ರು ಅಂತ ಬರುತ್ತೆ ಹೊರತು, ಗೌರೀಶ್ ಅವರು ಯಾವುದೋ ಹೊಸ ಶೋಗೆ ಹೋಗ್ತಾ ಇದ್ದಾರೆ ಮಗ ಅಂತ ಬರಲ್ಲ. ಜೈ ಜಗದೀಶ್ ಅವರು ಜೈ ಜಗದೀಶ್ ಬಿಗ್ ಬಾಸ್ಗೆ ಹೋಗ್ತಾ ಇದ್ದಾರೆ ಅಂತ ಏನು ಬರುತ್ತೆ ಹೊರತು, ಜೈ ಜಗದೀಶ್ ಅದು ಯಾವುದೋ ಹೊಸ ಶೋಗೆ ಹೋಗ್ತಿದ್ದಾರೆ ಬರಲ್ಲ. ಅದಕ್ಕೆ ಅದರದ್ದೇ ಆದಂಥ ಒಂದು ವ್ಯಕ್ತಿತ್ವ ಇದೆ. ನಾವು ಅದರಲ್ಲಿ ಏನು ಕಂಡುಕೊಳ್ಳೋಕೆ ಹೋಗ್ತೀವಿ ಅನ್ನೋದು ನೀವು ಅರ್ಥ ಮಾಡ್ಕೋಬೇಕು. ನಾನಲ್ಲಿ ಹೋಗಿದ್ದಕ್ಕೂ ನನ್ನ ಭಾಳ ಸ್ಪಷ್ಟವಾಗಿ ಕೇಳಿದರು, ನೀವು ಇಲ್ಲಿ ನಾನೇನೂ ತಗೊಂಡು ಹೋಗ್ತಿಲ್ಲ ಅಲ್ಲಿಂದ, ನನ್ನ ತನನ ನಾನು ಭದ್ರವಾಗಿ ಇಟ್ಕೊಂಡು ಆಚೆ ಬರ್ತಾ ಇದ್ದೀನಿ. ಅಲ್ಲಿಂದ ಇನ್ಫ್ಲೂಯೆನ್ಸ್ ಆಗಿಬಿಟ್ಟು ಅಯ್ಯೋ ಜನ ಏನು ಅನ್ಕೋತಾರೆ ಅಂತ ನಾನೇನು ವೀಕ್ ಆಗಲಿಲ್ಲ, ಅಯ್ಯೋ ಇವ್ರನ್ನ ಮೆಚ್ಚಿಸ್ಬೇಕು ಅಂದ್ಬಿಟ್ಟು ನಾನೇನು ಸೋಬರ್ ಆಗಲಿಲ್ಲ, ಅಥವಾ ಇನ್ನೊಬ್ರಿಗೆ ಬಕೆಟ್ ಹಿಡಬೇಕು ಅಂದ್ಬಿಟ್ಟು ನಾನು ನೆಕ್ಸ್ಟ್ ಹೋಗಿ ನನಗೆ ನೆಕ್ಸ್ಟ್ ಚಾನಲಲ್ಲಿ ಒಂದು ಸೀರಿಯಲ್ ರನ್ನಿಂಗಲ್ಲಿ ಅಂತ ತಗೊಳ್ಳಿಲ್ಲ. ನಾನು ಇರೋದೇ ಹೀಗೆ, ಟೇಡೆ ಹೇ ಪರ್ ಮೇರೆ ಹೇ. ಕೊನೆಯ ಪ್ರಶ್ನೆ ಮ್ಯಾಮ್ ನಿಮಗೆ, ಬಿಗ್ ಬಾಸ್ ಸೀಸನ್ 3ರಲ್ಲಿ ತಾವು ಕಂಟೆಸ್ಟೆಂಟ್ ಆಗಿ ಒಳಗೋದಂಥವ್ರು, ಈಗ ವೈಲ್ಡ್ ಕಾರ್ಡ್ ಎಂಟ್ರಿ 11th ಸೀಸನ್ ನಡೀತಾ ಇದೆ. ಸೊ 8 ವರ್ಷನೇ ಕಳೆದೋಗಿದೆ ಆ ಒಂದು ಏನು ನಿಮ್ಮ ಸೀಸನ್ ಮುಗಿದು. ನಿಮ್ಮ ಸೀಸನ್ ನೆನಪು ಮಾಡ್ಕೊಳ್ಳೋದಾದರೆ ಆ ಒಂದು ಮೆಮೊರಿ ಹೀಗೆ ಪಾಸ್ ಆಗುತ್ತಲ್ಲ. ಸೊ ಈಗ 11th ಸೀಸನ್ ಇರೋದ್ರಿಂದ ಏನು ಅನಿಸುತ್ತೆ ಮ್ಯಾಮ್ ನಿಮಗೆ? ಐ ಹ್ಯಾವ್ ಮೇಡ್ ಲವ್ಲಿ ಫ್ರೆಂಡ್ಸ್ ದೇರ್. ಒಳಗಡೆನೂ ಮಾಡಿದ್ದೀನಿ, ಹೊರಗಡೆನೂ ಮಾಡಿದ್ದೀನಿ. ಇಟ್ ಇಸ್ ಮೆಮೊರಿ ಏನ್ರಿ ಅದು. ಅದು ನಿಮ್ಮ ಜೀವನದಲ್ಲಿ ಪ್ರತಿಯೊಂದು ಘಟನೆನೂ ನಿಮ್ಗೆ ಜ್ಞಾಪಕ. ಇವಾಗ ನೀವು ಒಂದು ರೈಡ್ಗೆ ಹೋದ್ರೆ ಜ್ಞಾಪಕ ಇಟ್ಕೊಳ್ಳಲ್ವಾ?
ಅಲ್ಲ ಒಂದು ಅದ್ಭುತ ಮೆಮೊರಿ ಅಲ್ರಿ 4 ದಿನ ನಾನು ಬೈಕಲ್ಲಿ ಹೋದ್ರೆ 4 ದಿವಸನೇ ಜ್ಞಾಪಕ ಇಟ್ಕೊತೀನಿ. 5 ದಿವಸ ತರಾವರಿ ಜನದ ಹತ್ರ ಕೂಡಾಕ್ಬಿಟ್ಟು ಅದನ್ನ ಜ್ಞಾಪಕ ಇಟ್ಕೊಳಲ್ವ ಅಂತ ಕೇಳ್ತಿರಲ್ಲ, ಅದೇನು ಒಂದಿದ ಅಲ್ಲ. ನನಗೇನು ಅರ್ಥ ಆಗಲ್ಲ ಅಂದರೆ ಇಟ್ ಈಸ್ ನಾಟ್ ದಟ್ ಮರೆಯಲಾಗದ ಘಟನೆ ಅಂತಲ್ಲ. 3 weeks is a big thing in your life. Like it or leave it, you will not forget it ಅಷ್ಟೇ. ಅದು ಬಿಗ್ ಬಾಸ್ ಆಗಿದ್ರಿಂದ ನೀವು ಮರಿತಿಲ್ಲ ಅಂತಲ್ಲ. ಅರೆ ನಿಮ್ಗಿನ್ನೆಲ್ಲಿ ಯಾರ್ದಾದ್ರು ಇವಾಗ ನಿಮ್ಮ ತಾಯಿಯವರು ಆಚೆ ಹೋಗ್ಬಿಡೋದು ಕಪಾಳ ಕೊಡಿದ್ರೆ ನೆಕ್ಸ್ಟ್ 2 ದಿವಸ ಬಿಟ್ಕೊಂಡು ಕಿಟಕಿ ಹಾರ್ಕೊಂಡು ಹೋಗಿರ್ತೀರ ನೀವು. ಆಡಬಾರ್ದು ಅವತಾರ ಎಲ್ಲ ಆಡ್ತೀರ ಮನೆಯಲ್ಲಿ. ಅಮ್ಮ ಅಡುಗೆ ಮಾಡಲ್ಲ, ನಾನು ತಿನ್ನಲ್ಲ, ನಂಗೆ ಬೇಡ ಹೋಗು ಅಂದ್ಬಿಟ್ಟು ಎಲ್ಲ ಬಿಸಾಕ್ತೀರ. ಅಲ್ಲಿ ಏನು ನಡೆಯಲ್ಲ ಗುರುವೆ. ನಡೆಯುತ್ತೆ, ಇಲ್ಲ ಅಂತಲ್ಲ. ಎದುರುಗಡೆ ಇರೋರು ಎಲ್ಲಿ ತನಕ ಎಕ್ಸೆಪ್ಟ್ ಮಾಡ್ಕೋತಾರೋ ಅಲ್ಲಿ ತನಕ ನಡೆಯುತ್ತೆ. ನಿಂತರನೇ ಇನ್ನೊಬ್ರು ಫ್ರಸ್ಟ್ರೇಟ್ ಆಗಿರ್ತಾರೆ. ಅಲ್ಲಿ ಯಾರು ಹೆಂಗೆ ಆಡ್ತಾರೆ ಅನ್ನೋ ಗ್ಯಾರಂಟಿ ಇರಲ್ಲ. ಸ್ಕ್ರಿಪ್ಟ್ ಮನೆ ಹಾಳಾಗೋಯ್ತು, ಯಾರು ಹೆಂಗೆ ನೆಕ್ಸ್ಟ್ ಮಿನಿಟ್ ಬಿಹೇವ್ ಮಾಡ್ತಾರೆ ಅನ್ನೋದು ಗೊತ್ತಿರಲ್ಲ. ಸೊ ಅಂಥ ಎಕ್ಸ್ಪೀರಿಯನ್ಸ್ನ ನೀವು ಮರ್ತೋಗ್ತೀರ ಅಂದರೆ ಯು ಮಸ್ಟ್ ಬಿ ಮೆಂಟಲಿ ರಿಟಾರ್ಟೆಡ್. ಹೌ ಕ್ಯಾನ್ ಯು ಫೋಗೆ ಅಲ್ಲ ರೀ, ನೀವು 2 ದಿನ ನಾಳೆ ಇದಕ್ಕೆ ಹೋಗ್ಬಿಟ್ಟು ಬನ್ನಿ ಕೂರ್ಗ್ಗೆ, ಒಂದು ವೀಕೆಂಡ್ ಫ್ರೆಂಡ್ ಜೊತೆ ಹೊಟ್ಟು ಬನ್ನಿ, ಮರಿತೀರಾ? ಯಾಕೆ ಮರಿಬೇಕಪ್ಪ? ಮತ್ತೆ 1 ವೀಕೆಂಡ್ ಓನ್ಲಿ ಯು ವಿಲ್ ನಾಟ್ ಬಿ ದೇರ್. 1 ವಾರ ಬೇರೆ ಬೇರೆ ರೀತಿಯ ಎಲ್ಲರೂ ಅಲ್ಲಿ ಸೇಮ್ ಈಕ್ವಲ್ ಅಂತ ಎಲ್ಲ ಹೇಳ್ತಾರೆ, ಬೇರೆ ವಿಷಯ ಅದು. ಬಟ್ ಎಲ್ಲರೂ ಹೆಸರು ಮಾಡಿರೋರೆ, ಯಾರೋ ಒಬ್ಬರು ಇಬ್ಬರು ಮಾಡಿರಲ್ಲ, ಕಾಮನ್ ಮ್ಯಾನಿಂದ ಇರ್ತಾರೆ. If you're spending a time with another celebrity, don't you think you will never forget it? What a stupid question to ask. No ma'am, ಒಳ್ಳೆ ಮೆಮೊರಿ ಯಾವುದು ಅಂತ ಆ ಥರ ಕೇಳಿದ್ದು. ಅಂದರೆ ಲೈಕ್ ಅದು ಆ ಒಂದು ಜರ್ನಿಲಿ ನನಗೆ ಅವತ್ತು ಹೇಳಿದ್ದೆ, ಇವತ್ತು ಹೇಳಿದ್ದೆ. ದಿ ಓನ್ಲಿ ಥಿಂಗ್ ಐ ಲೈಕ್ಡ್ ಅಬೌಟ್ ದ್ಯಾಟ್ ಆರ್ ಐ ಮಿಸ್ ಅಬೌಟ್ ದ್ಯಾಟ್ ಇಸ್ ಬೋಧಿ ವೃಕ್ಷ. ಸುದೀಪ್ ಅವ್ರು ಸ್ಯಾಟರ್ಡೆ ಸಂಡೇ ಬಂದು ಯಾರೂ ನೋಡಿಲ್ದಲೇ ಇರೋ ಒಂದು ಪರ್ಸ್ಪೆಕ್ಟಿವಲ್ಲಿ ವಿಷಯನ ತಿದ್ದಿ ತೀಡಿ ಹೋಗ್ತಾ ಇದ್ದಿದ್ದು. ಯಾಕೆಂದರೆ ಎಲ್ಲರೂ ಅಲ್ಲಿ ಕತೆಗಾಗಿರೋ ವಯಸ್ಸಾಗಿರೋರು ಎಲ್ಲರೂ, ನಮ್ಗೆಲ್ರಿಗೂ. ಚಿಕ್ಕ ಮಕ್ಕಳಾದರೆ 2 ಕೊಟ್ಟು ಹೇಳ್ಬೋದು, ದೊಡ್ಡವರಾದರೆ ಹೊಡೆಯೋಕ್ಕಾಗಲ್ಲ, ಬೈಯೋಕ್ಕಾಗಲ್ಲ. ಕೇಳಿದ್ರೆ ಕೇಳ್ತೀವಿ, ಇಲ್ಲ ಅಂದ್ರೆ ಇಲ್ಲ ಅಂಥವ್ರೆಲ್ಲರನ್ನೂ ಸಮರ್ಥವಾಗಿ ತನ್ನ ಘನತೆಗೂ ಧಕ್ಕೆ ಬರದಲೆ, ಎದುರುಗಡೆ ಇರೋರ ಮೇಲೂ ಕೀಚಡಿ ಎಸಿದಲೆ ಒಂದು ಮಟ್ಟಕ್ಕೆ ಒಂದು ಶೋನ ತೊಗೊಂಡು ಹೋಗೋದು is not an easy joke. See, I'm not a die-hard fan of anybody. Yes, I have been Sudeep's wife fan for a very long time, Priya. ಆಕೆ ಮಿತಿ ಮೀರಿ ಸೋಷಿಯಲ್ ವರ್ಕ್ ಮಾಡಿದಂಥ ಆಕೆ. ಅಂದರೆ ನನ್ನ ಆಕಾಂಕ್ಷೆಗೆ ಫಸ್ಟು ಕ್ಯಾನ್ಸರ್ ಕಿಡ್ಸ್ಗೆ ಶಿ ಕೇಮ್ ಆ್ಯಂಡ್ ಪಿಚ್ಡ್ ಇನ್. ಆ ರೆಸ್ಪೆಕ್ಟ್ ಅಲ್ಲಿದೆ. ಅದನ್ನು ಚಾಚೂ ತಪ್ಪದಂಗೆ ಇವರು ಆ ಘನತೆಗೂ ಏಟು ಬೀಳ್ದಲೆ ಒಂದು ಅಷ್ಟು ಅಲ್ಲಿ ಎಷ್ಟು ಜನ ಹೆಣ್ಮಕ್ಳಿಗೆ 1 ಸೆಕೆಂಡು ಏನಮ್ಮ ನೀನು ಹಿಂಗೆ ಮಾಡ್ತಿದ್ಯಾ ಅಂತ ಹೇಳೋದೇನು ಕಷ್ಟ ಅಲ್ಲ, ಅವರಿರೋ ಸ್ಥಾನಕ್ಕೆ ಹೇಳಲ್ಲ. ದ್ಯಾಟ್ is what Big Boss is all about, the way you conduct yourself. Yes ma'am, thank you so much ನಿಮ್ಮ ಟೈಮ್ ನಮ್ಗೆ ಕೊಟ್ಟಿದ್ದಕ್ಕೆ. ಥ್ಯಾಂಕ್ ಯು ಸೊ ಮಚ್. ಎಸ್ ವೀಕ್ಷಕರೇ, ಇದಿಷ್ಟು ಸುಷ್ಮಾ ವೀರ್ ಅವರ ಮಾತು. ಏನು ಬಿಗ್ ಬಾಸ್ ಕನ್ನಡ ಸೀಸನ್ 3ರಲ್ಲಿ ವೈಲ್ಡ್ ಕಾರ್ಡ್ ಎಂಟ್ರಿ ಮೂಲಕ ಅವರು ಬಿಗ್ ಬಾಸ್ ಮನೆಯನ್ನು ಪ್ರವೇಶ ಮಾಡಿದರು. 5 ವಾರಗಳ ಕಾಲ ಬಿಗ್ ಬಾಸ್ ಮನೆಯಲ್ಲಿ ಸರ್ವೈವ್ ಆಗಿದ್ರು. ಸೊ ಏನೇ ಇದ್ರೂ ಕೂಡ ಅವರು ಮುಕ್ತವಾಗಿ ಏನು ಎಕ್ಸ್ಪ್ರೆಸ್ ಮಾಡ್ತಾರೆ, ಅದೇ ನಿಟ್ಟಿನಲ್ಲಿ ಈವಾಗಲೂ ಕೂಡ ಅವರು ಬಿಗ್ ಬಾಸ್ ಬಗ್ಗೆ ಹಾಗೆಯೇ ಅವರ ಲೈಫ್ ಜರ್ನಿ ಬಗ್ಗೆ ತುಂಬ ಸೂಕ್ಷ್ಮವಾಗಿ ತುಂಬ ವಿಸ್ತಾರವಾಗಿ ಹೇಳಿರುವಂಥದ್ದು. ಕ್ಯಾಮರಾ ಪರ್ಸನ್ ಉಲ್ಲಾಸ್ ಜೊತೆ ಜಾಯ್ ಲೈಗೌಡ್, ಕರ್ನಾಟಕ ಟಿವಿ, ಬೆಂಗಳೂರು.